ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ. ನೀವೀಗ ನೋಡ್ತಾ ಇರೋದು NCERT ಜನರಲ್ ಸೈನ್ಸ್ ಇನ್ ಕನ್ನಡ. ನಾನು ಸಿಂಧು MS. ನೀವಿನ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಜಾಯ್ನ್ ಆಗಿ ಹೆಚ್ಚಿನ ಉಪಯೋಗಗಳನ್ನು ಪಡ್ಕೊಳ್ಳಿ. ಐಡಿಯಾಸ್ ಫೋರಮ್ನ ಕೋರ್ಸ್ಗಳ ವಿವರ: ಎಲ್ಲ NCERT ವಿಡಿಯೋಗಳು ಹಾಗೆ ಎಲ್ಲ DSCERT ವಿಡಿಯೋಗಳು, ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು, GK ಟ್ರಿಕ್ಸ್ ವಿಡಿಯೋಗಳು, 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆ. ನಿಮಗೆ ಜನರಲ್ ಸೈನ್ಸ್ ಸೀರೀಸ್ ಇನ್ ಕನ್ನಡ ಬೇಕು ಅಂತ ಅಂದರೆ ಪ್ಲೇಲಿಸ್ಟ್ಗೆ ಹೋಗಿ ಅಲ್ಲಿ ನೀವು ಜನರಲ್ ಸೈನ್ಸನ್ನು ಸರ್ಚ್ ಮಾಡೋದ್ರ ಮೂಲಕ ನಿಮಗೆ ಅಲ್ಲಿ 6th ಎಲ್ಲ ಚಾಪ್ಟರ್ಸ್ಗಳು ಸಿಗ್ತಾ ಹೋಗುತ್ತೆ. ಇವತ್ತಿನ ದಿನ ನಾನು ಚಾಪ್ಟರ್ 13 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೇನು ಕೆಲವೇ ಎರಡು ಲೆಸನ್ ಇದ್ದಾವೆ. ಆನಂತರ ನಾವು 10th ಸ್ಟಾರ್ಟ್ ಮಾಡ್ತಾ ಹೋಗೋಣ. 13th ಲೆಸನ್, ವೈ ಡೂ ವಿ ಫಾಲ್ ಇಲ್, ನಾವು ಏಕೆ ಕಾಯಿಲೆ ಬೀಳುತ್ತೇವೆ. ಈಗ ನಿಮಗೆ ಆಲ್ರೆಡಿ ಒಂದು ಜೀವಕೋಶದಿಂದ ಹೇಗೆ ಒಂದು ಜೀವಿ ಆಗುತ್ತೆ ಅನ್ನೋದೆಲ್ಲ ಗೊತ್ತಿದೆ. ಟಿಶ್ಯೂಸ್ ಆಗಿರಬಹುದು, ಆರ್ಗನ್ಸ್ ಆಗಿರ್ಬೋದು, ಆರ್ಗನ್ ಸಿಸ್ಟಮ್ಸ್ಗಳ ಬಗ್ಗೆ ಹೋಗಿರ್ಬೋದು, ಅದೆಲ್ಲ ನಿಮಗೆ ಗೊತ್ತಾಗಿದೆ. ಈಗ ನಾವಿವಾಗ ನಮ್ಮ ಎನ್ವಿರಾನ್ಮೆಂಟ್ನಲ್ಲಿ, ನಮ್ಮ ಪರಿಸರದಲ್ಲಿ ಇವಾಗ ನಾವು ಯೂಶ್ವಲಿ ನೋಡ್ತಾ ಇರ್ತೀವಿ, ಹೆಲ್ತ್ ಚೆನ್ನಾಗಿದೆ ಅಥವಾ ಹೆಲ್ತ್ ಚೆನ್ನಾಗಿ ನೋಡ್ಕೋ, ಹುಷಾರಿಲ್ಲ, ಏನಾಗಿದೆ, ಅಲ್ಲಿ ಫುಲ್ ಇದನ್ನೆಲ್ಲ ಈಗೇನಾಗ್ತಿದೆ ಅನ್ನೋದನ್ನು ನಾವು ಈ ಪಾಠದಲ್ಲಿ ಕಲಿತೀರ. ಗೊತ್ತಾಗ್ತಿದೆ. ಹ್ಯೂಮನ್ ಕಮ್ಯುನಿಟೀಸ್ ಆರೋಗ್ಯ ಅಂದರೆ ಈಗ ಏನು ಹೇಳ್ತಾ ಇದ್ದೀನಿ ಫಸ್ಟು ಅಂತಂದರೆ, ಒಂದು ಹೆಲ್ತ್ ಅಂತ ನಾವು ಕನ್ಸಿಡರ್ ಮಾಡಿದ್ವಿ ಅಂತಂದರೆ ಫಸ್ಟ್ ಹೆಲ್ತ್ ಅಂತ ಅಂದ್ರೇನು ತಿಳ್ಕೊಳ್ಳಿ. ಹೆಲ್ತ್ ಅಂದರೆ ನಾವು ಕೇವಲ ಜಸ್ಟ್ ನಮ್ಮ ಆರೋಗ್ಯ ಅಥವಾ ನಮ್ಮ ಫಿಸಿಕಲ್ ಹೆಲ್ತ್ ಅಂತೇಳಿ ನಾವು ಅಷ್ಟೇ ಕನ್ಸಿಡರ್ ಮಾಡಬಾರ್ದು. ಅಲ್ಲಿ ನಾವು ನಮ್ಮ ಮೆಂಟಲ್ ಹೆಲ್ತ್ ಆಗಿರ್ಬೋದು, ಮಾನಸಿಕವಾಗಿರ್ಬೋದು, ಹಾಗೆ ಸಾಮಾಜಿಕವಾಗಿಯೂ ಸಹಿತ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಈಗ ನಮ್ಮ ಫಿಸಿಕಲಾಗಿ ಚೆನ್ನಾಗಿದ್ದೀವಿ, ಹಾಗೆ ನಮ್ಮ ಮೆಂಟಲಿನೂ ಚೆನ್ನಾಗಿದ್ದೀವಿ. ಆದರೆ ನಾವು ಸೋಷಿಯಲಿ ಬೇರೆಯವ್ರ ಜೊತೆಗೆ, ಸಾಮಾಜಿಕವಾಗಿ ಬೇರೆಯವ್ರ ಜೊತೆಗೆ ನಾವು ಚೆನ್ನಾಗಿ ನಾವು ಸಂಪರ್ಕದಲ್ಲಿಲ್ಲ, ಸೋಷಿಯಲಿ ನಾವು ಹೊರಗಡೆ ಇದ್ದೀವಿ ಅಂತ ಅಂದರೆ ಆಗ ನಮಗೇನಾಗುತ್ತೆ, ವಿ ಆರ್ ನಾಟ್ ಹೆಲ್ದಿ, ವಿ ಆರ್ ಅನ್ಹೆಲ್ದಿ ಅಂತ ಹೇಳ್ತೀವಿ. ನಮ್ಮಲ್ಲಿ ಏನೋ ಒಂದು ಕೊರತೆ ಇದೆ ಅನ್ನೋ ಥರ. ಈಗ ನಾವು ಅಡ್ಜಸ್ಟ್ಮೆಂಟ್ ಅನ್ನೋದು ಬೇಕಾಗುತ್ತಲ್ವ. ಸೊಸೈಟಿಲಿ ನಾವು ಅಡ್ಜಸ್ಟ್ ಆಗಬೇಕು ಅಂತಂದ್ರೇನು ಅಲ್ಲಿ ನಮಗೆ ಒಂದು ಮೆಂಟಲಿ ಸ್ಟ್ರೆಸ್ ಇರಬಾರ್ದು, ನಾವು ಬೇರೆಯವ್ರ ಜೊತೆ ಕಮ್ಯುನಿಕೇಷನ್ ಇರಬೇಕು, ಹೊಂದಾಣಿಕೆ ಇರಬೇಕು. ನಮ್ಮ ಒಂದು ಪರ್ಸ್ನಾಲಿಟಿ ಬಿಲ್ಡ್ ಆಗೋದೇ ಎಲ್ಲಾಗುತ್ತೆ ಸೊಸೈಟಿಯಲ್ಲಿ. ಸೊ ಆಮೇಲೆ ಇನ್ನೂ ಹೆಚ್ಚಾಗಿ ಅಂತ ಅಂದರೆ ಒಂದು ಸಣ್ಣ ಪಾಪು ಆಗಿರ್ಬೋದು, ಒಂದು ಚೈಲ್ಡ್ ಅಂತೇಳಿ ನಾವು ಕನ್ಸಿಡರ್ ಮಾಡಿದ್ವಿ ಅಂತಂದರೆ ಫಸ್ಟು ಇಂಟ್ರೊಡ್ಯೂಸ್ ಆಗೋದು ಸೊಸೈಟಿಗೆ ಥ್ರೂ ದ ಸ್ಕೂಲ್ ಅಲ್ವಾ. ಸೊ ಅದಕ್ಕೋಸ್ಕರ ಹೇಳ್ತೀವಿ, ಸೊಸೈಟಿ ಅನ್ನೋದೇನಾಗುತ್ತೆ, ಇಟ್ಸ್ ವೆರಿ ಮೇಜರ್ ರೋಲ್ ಆಗುತ್ತೆ ನಮ್ಮ ಲೈಫಲ್ಲಿ. ಈಗ ಫಸ್ಟು ಹೆಲ್ತ್ ಆ್ಯಂಡ್ ಡಿಸೀಸಸ್ ಇನ್ ಹ್ಯೂಮನ್ ಕಮ್ಯುನಿಟೀಸ್ ಆರ್ ವೆರಿ ಕಾಂಪ್ಲೆಕ್ಸ್ ಇಶ್ಯೂಸ್ ಅಂತ ಹೇಳ್ತಾರೆ. ಈಗ ಮಾನವ ಅಥವಾ ಮನುಷ್ಯರ ಒಂದು ಜನಾಂಗಗಳಲ್ಲಿ ಆರೋಗ್ಯ ಮತ್ತು ರೋಗ ಅಂತರ್ ಸಂಬಂಧಿತ ಕಾರಣಗಳಿಂದಾಗಿ ತುಂಬ ಸಂಕೀರ್ಣ ಸಂಗತಿಗಳಾಗಿವೆ ಎಂಬುದನ್ನು ಮನಗಾಣುತ್ತೇವೆ. ಹೆಲ್ತು, ಡಿಸೀಸು ಇವೆರಡಕ್ಕೂ ಏನು ಡಿಫ್ರೆನ್ಸ್ ಆಗಿದ್ರೆ, ಅದೇ ರೀತಿಯಾಗಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸೆಲ್ಸ್ ಎಲ್ಲ ಜೀವಕೋಶಗಳಿಂದ ಏನಾಗಿದೆ, ಇಟ್ಸ್ ಅಂದರೆ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಹೇಳಿದ್ವಿ ಅಂತಂದರೆ ಒಂದು ಬೇಸಿಕ್ ಯೂನಿಟ್ ಯಾವುದಾಗಿರುತ್ತೆ, ಸೆಲ್ಸ್ ಆರ್ ದ ಬೇಸಿಕ್ ಯೂನಿಟ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಹೇಳ್ತೀವಿ. ಅಂದರೆ ಜೀವಕೋಶಗಳೇ ಏನಾಗಿದೆ, ಮೂಲ ಘಟಕ ಆಗಿದೆ ಒಂದು ಜೀವಿ ಆಗಬೇಕು ಅಂತ ಅಂದರೆ. ಕೆಲವೊಮ್ಮೆ ಯೂನಿಸೆಲ್ಯುಲಾರ್ ನೋಡ್ತೀವಿ, ಏಕಕೋಶೀಯ ಜೀವಿ ನೋಡ್ತೀವಿ, ಇನ್ನೊಂದು ಕಡೆ ಬಹುಕೋಶೀಯ ಜೀವಿನೂ ಸಹಿತ ನೋಡ್ತೀವಿ. ಹಾಗಂತಲ್ಲ, ಒಂದು ಸೆಲ್ ಆನಂತರ ಟಿಶ್ಯೂ ಆಗುತ್ತೆ, ಅಂಗಾಂಶ ಆಗುತ್ತೆ, ಅಂಗಾಂಶದಿಂದ ಆರ್ಗನ್ಸ್ಗಳಾಗ್ತವೆ, ಆರ್ಗನ್ ಸಿಸ್ಟಮ್ಸ್ ಆಗ್ತವೆ, ಆನಂತರ ನಾವು ನೋಡ್ತೀವಿ ಒಂದು ಜೀವಿ ಅಲ್ಲಿ ಫಾರ್ಮೇಷನ್ ಆಗಿರುತ್ತೆ. ಹೌದಲ್ವಾ. ಇಲ್ಲಿ ಈ ಪ್ರೋಸೆಸ್, ಈಗ ಸೆಲ್ಸ್ಗಳಿಗೆ ಏನಾಗಿರುತ್ತೆ, ಈಗ ಆಹಾರ ಬೇಕಲ್ವಾ ಸೆಲ್ಸ್ಗಳು, ಅವುಗಳು ಯಾವುದರಿಂದ ಮಾಡಲ್ಪಟ್ಟಿವೆ ಅಂತಂದರೆ ಕೆಲವು ಕೆಮಿಕಲ್ ಸಬ್ಸ್ಟೆನ್ಸಸ್ಗಳಿಂದ, ಕೆಲವು ರಾಸಾಯನಿಕ ವಸ್ತುಗಳಿಂದ ಆಗಿವೆ. ಅವುಗಳೇ ಯಾವುವು, ಪ್ರೋಟೀನ್ಸ್, ಫ್ಯಾಟ್ಸ್, ಕಾರ್ಬೋಹೈಡ್ರೇಟ್ಸ್ ಮತ್ತು ಬೇರೆ. ಈಗ ಈಗ ನೋಡಿದ್ದೀವಲ್ವ ಪೋಷಕಾಂಶಗಳು, ಪಾಠಗಳಲ್ಲಿ ನೋಡಿದ್ದೀವಿ ನಾವು, ಫುಡ್ ಬಗ್ಗೆ ನೋಡಿದ್ದೀವಿ. ಅದರಲ್ಲಿ ನಾನು ಹೇಳಿದ್ದೀನಿ ಪೋಷಕಾಂಶಗಳು ಯಾವ್ಯಾವ ಇದ್ದಾವೆ ಅಂಥೇಳಿ. ಅವುಗಳಿಂದನೇ ಏನಾಗಿದೆ, ಈ ಜೀವಕೋಶಗಳು ಮಾಡಲ್ಪಟ್ಟಿವೆ. ಲಿವಿಂಗ್ ಸೆಲ್ಸ್ ಈಸ್ ಎ ಡೈನಮಿಕ್ ಪ್ಲೇಸ್ ಅಂತ ಹೇಳ್ತಿದ್ದಾರೆ. ಈಗ ಯಾಕೆ ಡೈನಮಿಕ್ ಪ್ಲೇಸ್ ಅಂತ ಹೇಳ್ತಿದ್ದೀವಿ ಅಂದರೆ, ಜೀವಕೋಶಗಳು ಜಡವಾಗಿರುವಂತೆ ಕಂಡರೂ ವಾಸ್ತವವಾಗಿ ಅವು ಕ್ರಿಯಾತ್ಮಕ ತಾಣಗಳಾಗಿವೆ. ಯಾಕೆ ನಮಗೆ ಅದನ್ನು ನಾವು ಜಡವಾಗಿದೆ ಅಂತ ಹೇಳ್ತೀವಿ, ಯಾಕಂದರೆ ಅದು ನಮಗೆ ಕಾಣಿಸ್ತಾ ಇಲ್ಲ, ಅವುಗಳು ಏನೋ ವರ್ಕೇ ಮಾಡ್ತಿಲ್ಲ ಅಂಥೇಳಿ ನಾವು ಅನ್ಕೊತೀವಿ. ನಿಮಗೀಗ ಆಲ್ರೆಡಿ ಗೊತ್ತಿದೆ, ಬ್ಲಡ್ ಸೆಲ್ಸ್ ಅಂತ ಹೇಳಿ ನೋಡಿದ್ದೀವಿ, ಟಿಶ್ಯೂಸ್ಗಳ ಬಗ್ಗೆ ಅಧ್ಯಯನ ಮಾಡಿದ್ದೀವಿ.
ಈಗ ನೀವು ಹೇಳ್ಬೋದು ಅವುಗಳೆಲ್ಲವೂ ಸಹಿತ ಏನಾಗಿದೆ, ಕಾರ್ಯಗಳಲ್ಲಿ ತೊಡಗಿದ್ದಾವೆ. ಏನಾದರೂ ಒಂದು ಕಾರ್ಯವನ್ನು ಮಾಡ್ತಾ ಇದೆ. ಏನಾದರೂ ಪ್ರತಿಯೊಂದು ಸೆಲ್ಗಳಿಗೂ ಅದರದ್ದೇ ಆದಂಥ ಒಂದು ಕೆಲಸವಾಗಿದೆ. ಈಗ ನೀವು ನೋಡ್ತೀರಾ ಹಾರ್ಟ್ ಏನಾಗಿದೆ, ಇದು ಸಹಿತ ಒಂದು ಸೆಲ್ಸಿಂದ, ಒಂದು ಟಿಶ್ಯೂಸಿಂದ ಆಗಿಬಿಟ್ಟು ನಂತರ ಒಂದು ಅಂಗವಾಗಿ ಫಾರ್ಮ್ ಆಗಿದೆ. ಈಗ ಹಾರ್ಟ್ ಏನು ಕೆಲಸ ಮಾಡ್ತಿದೆ ಹಾಗಿದ್ರೆ, ಇಟ್ಸ್ ಬೀಟಿಂಗ್ ಏನು ಮಾಡ್ತಿದೆ, ಬೀಟ್ ಆಗಿಬಿಟ್ಟು ಏನು ಮಾಡ್ತಿದೆ, ಬ್ಲಡ್ಡನ್ನು ಪಂಪ್ ಮಾಡ್ತಿದೆ. ಬ್ಲಡ್ಡನ್ನು ಪಂಪ್ ಮಾಡೋದ್ರ ಮೂಲಕ ಎಲ್ಲ ಕಡೆ ಎಲ್ಲ ಸೆಲ್ಸ್ಗಳಿಗೂ ಏನು ಮಾಡಿದೆ, ಆಹಾರವನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದೆ. ಸೊ ಅದನ್ನು ನಾವು ಟ್ರಾನ್ಸ್ಪೋರ್ಟಿಂಗ್ ಟಿಶ್ಯೂ ಅಂತ ಹೇಳ್ತೀವಿ, ಹೌದಲ್ವಾ? ಅದೇ ರೀತಿಯಾಗಿ ಲಂಗ್ಸ್ ಏನು ಮಾಡುತ್ತೆ, ಬ್ರೀತಿಂಗ್ ಪ್ರೋಸೆಸ್ಸಲ್ಲಿ ಹೆಲ್ಪ್ ಆಗುತ್ತೆ. ನಮಗೆ ಬೇಕಾಗಿರುವಂತಹ ಆಕ್ಸಿಜನ್ ಸಿಗ್ತಾ ಇರೋದೇ ಎಲ್ಲಿಂದ, ಬ್ರೀತಿಂಗ್ ಪ್ರೋಸೆಸ್ಸಿಂದ. ಅದೇ ರೀತಿಯಾಗಿ ಕಿಡ್ನಿಲಿ ಇವಾಗ ಹೇಗೆ ಯಾವುದೇ ಒಂದು ಕ್ರಿಯೆ ಆಗುತ್ತೆ ಅಂತಂದರೆ ಅಲ್ಲೇನಾಗುತ್ತೆ, ಒಂದು ವೇಸ್ಟ್ ಅನ್ನೋದು ಫಾರ್ಮೇಷನ್ ಆಗಿರುತ್ತೆ. ನೀವೆಲ್ಲಾದರೂ ನೋಡಿ, ವೇಸ್ಟ್ ಅನ್ನೋದು ಅಲ್ಲಿ ಫಾರ್ಮೇಷನ್ ಆಗಿರುತ್ತೆ. ನಾವು ಅದನ್ನು ತೆಗೆದು ಹಾಕಲಿಲ್ಲ ಅಂತಂದರೆ ಅದೇ ನಮಗೆ ಒಂದು ಹಾನಿಕರ ಆಗಿರುತ್ತೆ. ಇಲ್ಲೂ ಸಹಿತ ನಮ್ಮ ದೇಹದಲ್ಲಿ ಅಲ್ಲೂ ಸಹಿತ ವೇಸ್ಟ್ ಕ್ರಿಯೇಷನ್ ಆಗುತ್ತೆ. ಆ ವೇಸ್ಟನ್ನು ತೆಗೆಯೋದು ಯಾವುದು, ಕಿಡ್ನಿ. ಆನಂತರ ಬ್ರೈನ್ ಇದನ್ನು ಗೊತ್ತಿದೆ, ಬ್ರೈನ್ ಎಲ್ಲರಿಗೂ ಇರುತ್ತೆ. ಇಲ್ಲ ಅಂತಂದರೆ ನಾವು ಥಿಂಕ್ ಮಾಡೋಕ್ಕೆ ಸಾಧ್ಯ ಆಗೋಲ್ಲ. ಬ್ರೈನ್ ಏನು ಮಾಡ್ತಾ ಇದೆ, ಈಸ್ ಥಿಂಕಿಂಗ್. ಅದು ಥಿಂಕಿಂಗ್ ಪ್ರೋಸೆಸ್ಸಲ್ಲಿ ಇನ್ವಾಲ್ವ್ ಆಗಿದೆ. ಈ ಎಲ್ಲ ಆ್ಯಕ್ಟಿವಿಟೀಸ್ಗಳು, ಈ ಎಲ್ಲ ಚಟುವಟಿಕೆಗಳೇನಾಗಿದೆ, ಇಂಟರ್ ಕನೆಕ್ಟ್ ಆಗಿದೆ, ಅಂತರ್ ಸಂಬಂಧಿತವಾಗಿದೆ. ಹೇಗೆ ಅಂದರೆ, ಯಾಕೆ ಅಂತರ್ ಸಂಬಂಧಿತ ಅಂತಂದರೆ, ಒಂದು ಯಾವುದಾದ್ರೂ ಕೆಡ್ತು ಅಂದರೆ ಇನ್ನೊಂದು ಎಲ್ಲವನ್ನೂ ಹಾಳು ಮಾಡ್ತವೆ. ಅಂದರೆ ಅಲ್ಲಿ ಕರೆಕ್ಟಾಗಿ ಅವುಗಳ ಕಾರ್ಯಗಳನ್ನು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಈಗ ನೀವಿಲ್ಲಿ ನೋಡ್ತಾ ಇದ್ದೀರಾ, ಈಗ ಜಸ್ಟ್ ಒಂದು ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಈಗ ಕಿಡ್ನಿ ಏನಾದರೂ ಫಿಲ್ಟ್ರಿಂಗ್ ಮಾಡ್ತಾಯಿಲ್ಲ, ಯೂರಿನ್ನಲ್ಲಿ ಫಾರ್ಮೇಷನ್ ಆಗ್ತಾಯಿಲ್ಲ, ಬಾಡಿಲಿ ವೇಸ್ಟ್ ಆಗ್ತಿರೋದನ್ನು ಹೊರಗೆ ಹಾಕೋಕೆ ಅದು ಹೆಲ್ಪ್ ಮಾಡ್ತಿಲ್ಲ ಅಂತ ಹೇಳಿ ತಗೊಳ್ಳಿ. ಹಾಗೇನಾಗುತ್ತೆ, ಪಾಯ್ಸನಸ್ ಸಬ್ಸ್ಟೆನ್ಸಸ್ಗಳು ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಇಲ್ಲಿ ಅದನ್ನೇ ಕೊಟ್ಟಿದ್ದೀನಿ ನಾನು. ಅಲ್ಲಿ ಪಾಯ್ಸನಸ್ ಸಬ್ಸ್ಟೆನ್ಸಸ್ ಏನಾಗ್ತಾ ಹೋಗುತ್ತೆ, ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಕಿಡ್ನಿ ಸ್ಟೋನ್ಸ್ ಎಲ್ಲ ನೋಡ್ತಾ ಹೋಗ್ತೀವಿ. ಈಗ ಅದರ ಏನಾಗುತ್ತೆ, ಪಾಯ್ಸನ್ಸ್ಗಳಾಗಿ ನೋಡ್ತಾ ಹೋಗ್ತೀವಿ. ಪಾಯ್ಸನ್ ಆಗಿದ್ದನ್ನು ನಮ್ಮ ಬಾಡೀಲಿ ಹೆಚ್ಚಾಯಿತು ಅಂತಂದರೆ ಅವುಗಳೇನಾಗುತ್ತೆ, ನಮಗೆ ಅನ್ಹೆಲ್ದಿ ಆಗುತ್ತೆ. ಇಂಥ ಕಂಡೀಷನಲ್ಲಿ ಬ್ರೈನಿಗೆ ಏನಾಗುತ್ತೆ, ಬ್ರೈನ್ ಕರೆಕ್ಟಾಗಿ ಪ್ರಾಪರಾಗಿ ವರ್ಕ್ ಮಾಡಲ್ಲ. ಈಗ ನಾವು ನೋಡ್ತೀವಿ ನಮ್ಮ ಬಾಡಿಲಿ ಏನಾದರೂ ಫ್ಯಾಟ್ ಕಂಟೆಂಟ್ ಹೆಚ್ಚಾಯಿತು ಅಂತ ಅಂದರೆ ಆಗ ನಮಗೆ ಮತ್ತೆ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ, ಬ್ಲಡ್ಡಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ. ಕೊಲೆಸ್ಟ್ರಾಲ್ ಹೆಚ್ಚಾಯಿತು ಅಂತಂದರೆ ಆಗೇನಾಗುತ್ತೆ, ಬ್ಲಡ್ಡು ಈಗ ಕ್ಯಾರಿ ಮಾಡ್ತಾ ಇರುತ್ತಲ್ಲ ಕೊಲೆಸ್ಟ್ರಾಲ್ನು, ಅದು ಬ್ರೈನಿಗೆ ಹೋದಾಗ ಏನಾಗುತ್ತೆ, ಒಂದೊಂದು ಕಡೆ ಅದು ಬ್ಲಾಕ್ ಮಾಡ್ತಾ ಬರುತ್ತೆ. ಬ್ಲಾಕ್ ಮಾಡ್ದಂಗೂ ಏನಾಗುತ್ತೆ, ಆ ಬ್ರೈನಲ್ಲಿರುವಂತಹ ಒಂದು ಪಾರ್ಟ್ ಏನಾಗುತ್ತೆ, ಫಂಕ್ಷನಿಂಗ್ ಕರೆಕ್ಟಾಗಿ ಮಾಡಲ್ಲ. ಫಂಕ್ಷನಿಂಗ್ ಕರೆಕ್ಟಾಗಿ ಮಾಡಲಿಲ್ಲ ಅಂತಂದರೆ ನಮ್ಗೆ ಸತ್ತು ಹೋಗೋ ಚಾನ್ಸಸ್ಸೇ ಇರುತ್ತೆ. ಬ್ರೈನ್ ಸ್ಟ್ರೋಕ್ ಆಗಿ ನೋಡ್ತೀವಿ, ಈಗ ರೀಸೆಂಟಾಗೂ ಸಹಿತ ನೋಡಿದ್ದೀವಿ, ಹೌದಲ್ವಾ? ಬ್ರೈನ್ ಸ್ಟ್ರೋಕ್ ಆಗಿ ಒಬ್ಬರು ಸತ್ತಿದ್ದಾರೆ. ಅದ್ರ ಬಗ್ಗೆನೂ ನಿಮಗೆ ಐಡಿಯಾ ಇದೆ ಅಂತ ಹೇಳಿ ನಾನು ಅನ್ಕೋತೀನಿ. ಸೊ ಇಲ್ಲಿ ನಾವು ಕಂಕ್ಲೂಡ್ ಮಾಡೋದಾದರೆ, ಫಾರ್ ಆಲ್ ದೀಸ್ ಆ್ಯಕ್ಟಿವಿಟೀಸ್, ಈ ಎಲ್ಲ ಚಟುವಟಿಕೆಗಳಿಗೆ ಏನಾಗುತ್ತೆ, ಒಂದು ಎನರ್ಜಿ ಬೇಕಾಗುತ್ತೆ. ಎನರ್ಜಿ ಎಲ್ಲಿಂದ ಸಿಗ್ತಿದೆ ನಮಗೆ ಹಾಗಿದ್ರೆ, ಇಟ್ ಕಮ್ಸ್ ಫ್ರಮ್ ದ ಫುಡ್, ಆಹಾರದಿಂದ ನಮಗೆ ಸಿಗ್ತಾ ಇದೆ. ಸೊ ನಾವು ಅಲ್ಲೂ ಸಹಿತ ಏನು ಮಾಡಬೇಕು, ಬ್ಯಾಲೆನ್ಸ್ಡ್ ಡಯೆಟ್ನ ಫಾಲೋ ಮಾಡಬೇಕು. ಎಲ್ಲ ನ್ಯೂಟ್ರಿಯೆಂಟ್ಸ್ಗಳನ್ನು ನಾವು ಪಡ್ಕೋಬೇಕಾಗುತ್ತೆ, ರಾ ಮೆಟೀರಿಯಲ್ಸ್ ಬೇಕು. ಇದ್ರ ಮೂಲಕ ನಮಗೆ ಬೇಕಾಗಿರುವಂಥ ನಾವು ಶಕ್ತಿನ ಪಡ್ಕೊಳ್ಳೋಕ್ಕೆ ಸಾಧ್ಯ. ಇದನ್ನು ನಾವು ಒಳಗಡೆಯಿಂದನೇ ತೊಗೊಳಕ್ಕೆ ಸಾಧ್ಯ ಇಲ್ಲ. ಸೊ ವಿ ಮಸ್ಟ್ ಟೇಕ್ ಇಟ್ ಫ್ರಮ್ ಔಟ್ಸೈಡ್ ದ ಬಾಡಿಯಿಂದ ನಾವೇನು ಮಾಡ್ಬೋದು, ಆಹಾರವನ್ನು ತೊಗೊಂಬಿಟ್ಟು ಎನರ್ಜಿನ ನಾವು ತೊಗೊಳಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಫುಡ್ ಈಸ್ ನೆಸೆಸರಿ ಫಾರ್ ಆಲ್ ದ ಸೆಲ್ಸ್ ಆ್ಯಂಡ್ ಟಿಶ್ಯೂಸ್ ಫಂಕ್ಷನ್ಸ್. ಈ ಜೀವಕೋಶಗಳಾಗಿರ್ಬೋದು ಹಾಗೆ ಅಂಗಾಂಶಗಳಾಗಿರ್ಬೋದು, ಅವುಗಳಿಗೆ ಕಾರ್ಯ ನಡಿಬೇಕು ಅಂತಂದರೆ ಅವುಗಳಿಗೂ ಸಹಿತ ಏನಾಗಿದೆ, ಆಹಾರ ಅನ್ನೋದು ಅಗತ್ಯ ಆಗಿದೆ. ಗೊತ್ತಾಗ್ತಿದೆ? ನೆಕ್ಸ್ಟ್ ನೋಡೋಣ. ಇಲ್ಲಿ ಫುಡ್ ಈಸ್ ನೆಸೆಸರಿ ಫಾರ್ ಆಲ್ ಸೆಲ್ಸ್, ಟಿಶ್ಯೂಸ್, ಫಂಕ್ಷನ್ಸ್. ಎನಿಥಿಂಗ್ ದಟ್ ಪ್ರಿವೆಂಟ್ಸ್ ಪ್ರಾಪರ್ ಫಂಕ್ಷನಿಂಗ್ ಆಫ್ ಸೆಲ್ಸ್ ಆ್ಯಂಡ್ ಟಿಶ್ಯೂಸ್ ವಿಲ್ ಲೀಡ್ ಟು ಎ ಲ್ಯಾಕ್ ಆಫ್ ಪ್ರಾಪರ್ ಆ್ಯಕ್ಟಿವಿಟಿ ಆಫ್ ದ ಬಾಡಿ. ಈಗ ಏನಾದರೂ ಸೆಲ್ಸ್ ಮತ್ತು ಈಗ ಏನಾಯಿತು, ಫುಡ್ ಅನ್ನೋದು ಸಿಗಲಿಲ್ಲ ಅಂತಂದರೆ ಸೆಲ್ಸ್ ಮತ್ತು ಟಿಶ್ಯೂಸ್ಗಳು ಕೆಲವು ಕಾರ್ಯಗಳನ್ನು ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ನೋಡಿದ್ವಿ. ಸೊ ಅಲ್ಲಿ ಆಹಾರ ಬೇಕೇ ಬೇಕಾಗುತ್ತೆ ಜೀವಕೋಶಗಳಿಗೆ ಹಾಗೆ ಅಂಗಾಂಶಗಳಿಗೆ. ಈಗ ಏನಾದರೂ ಅವು ಫಂಕ್ಷನ್ ಸರಿ ಮಾಡಲಿಲ್ಲ ಅಂತಂದರೆ ಆಗೇನಾಗುತ್ತೆ, ವಿ ಲೀಡ್ ಟು ಎ ಲ್ಯಾಕ್ ಆಫ್ ಪ್ರಾಪರ್ ಆ್ಯಕ್ಟಿವಿಟಿ. ಅವುಗಳು ಕರೆಕ್ಟಾಗಿ ಕಾರ್ಯವನ್ನು ನಿರ್ವಹಿಸೋದಿಲ್ಲ. ಆಗ ನಾವು ಅಫ್ಕೋರ್ಸ್ ಅವಾಗೇನಾಗುತ್ತೆ, ನಾವು ಹೆಲ್ದಿನೆಸ್ನ ನಾವು ಕಳ್ಕೊಳ್ತೀವಿ. ಹೆಲ್ತ್ ಆ್ಯಂಡ್ ಇಟ್ಸ್ ಫೇಲ್ಯೂರ್, ಆರೋಗ್ಯ ಮತ್ತು ಅದರ ವಿಫಲತೆ. ಈಗ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಿಗ್ನಿಫಿಕೆನ್ಸ್ ಆಫ್ ಹೆಲ್ತ್ ಅಂದರೆ ಆರೋಗ್ಯದ ಮಹತ್ವ ನಿಮಗೆಲ್ಲರಿಗೂ ಗೊತ್ತಿರುತ್ತೆ.
ಈಗ ನೀವೆಲ್ಲ ಕೇಳಿರ್ತೀರ ಹೆಲ್ದಿಯಾಗಿದ್ದಾನೆ ಈಗ ಮೇಜರಾಗಿ ನಾನು ಆಗಲೇ ಹೇಳಿದಾಗೆ ಹೆಲ್ತ್ ಅಂತಂದರೆ ಬರೀ ನಮ್ಮ ಬಾಡಿ ಹೆಲ್ತ್ ಅಂತೇಳಿ ಫಿಸಿಕಲ್ ಹೆಲ್ತ್ ಅಂತೇಳಿ ನಾವು ಅಷ್ಟೇ ಕನ್ಸಿಡರ್ ಮಾಡಬಾರ್ದು. ಮೆಂಟಲ್ ಹೆಲ್ತನ್ನು ಕನ್ಸಿಡರ್ ಮಾಡಬೇಕು, ಮಾನಸಿಕವಾಗಿ ನಾವು ಸದೃಢರಾಗಿರಬೇಕು, ಆನಂತರ ಸಾಮಾಜಿಕವಾಗಿಯೂ ಸಹಿತ ನಾವು ಸುಧಾರಣೆಯಲ್ಲಿ ರೀತಿಯಲ್ಲಿ ಇರಬೇಕು. ನಾವು ಈಗ ಓವರ್ ಆಗೂ ಇರಬಾರ್ದು, ತೀರಾ ಏನೂ ಇಲ್ಲದೇನೂ ಇರಬಾರ್ದು. ಸಾಮಾಜಿಕ ಆರೋಗ್ಯನೂ ಸಹಿತ ನಮಗೆ ಅತ್ಯವಶ್ಯಕತೆ ಆಗಿರುತ್ತೆ. ಪರ್ಸ್ನಲ್ ಆ್ಯಂಡ್ ಕಮ್ಯುನಿಟಿ ಇಶ್ಯೂಸ್ ಬೋತ್ ಮ್ಯಾಟರ್ಸ್ ಫಾರ್ ಹೆಲ್ತ್. ವೈಯಕ್ತಿಕ ಮತ್ತು ಸಾಮಾಜಿಕ ಸಮಸ್ಯೆಗಳು ಆರೋಗ್ಯಕ್ಕೆ ಸಂಬಂಧಿಸಿದ ಎರಡು ವಿಷಯಗಳು. ಈಗ ನೀವು ನೋಡ್ತಾ ಇದ್ದೀರಾ, ಜಸ್ಟ್ ಇಲ್ಲಿ ಎಕ್ಸಾಂಪಲ್ ಆಗಿ ಎನ್ವಿರಾನ್ಮೆಂಟ್ ಅಂತ ಹೇಳಿ ತಗೊಳ್ಳಿ. ಈಗ ಪರ್ಸ್ನಲ್ ಅಂತಂದರೆ ಪರ್ಸ್ನಲ್ ಹೆಲ್ತ್ ಅಂತಂದರೆ ನಾವು ಅವಾಗ ಅಲ್ಲಿ ಪರ್ಸ್ನಲ್ ಹೈಜೀನ್, ಪರ್ಸ್ನಲ್ ಹೆಲ್ತನ್ನು ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಕ್ಲೀನಾಗಿರೋದು, ಡೈಲಿ ಸ್ನಾನ ಮಾಡೋದು, ವಾಶ್ ಮಾಡಿರುವಂತಹ ಬಟ್ಟೆನ ಹಾಕೊಳ್ಳೋದು, ಅಂದರೆ ಕೈ ತೊಳೆದು ಊಟ ಮಾಡೋದಾಗಿರ್ಬೋದು, ಫ್ರೆಶ್ ಆಗಿರುವಂತಹ ಫುಡ್ಡನ್ನು ಸೇವನೆ ಮಾಡೋದಾಗಿರ್ಬೋದು, ಇವೆಲ್ಲವೂ ಸಹಿತ ನಾವು ಪರ್ಸ್ನಲ್ ಇಶ್ಯೂಸಲ್ಲಿ ನೋಡ್ತಾ ಹೋಗ್ತೀವಿ. ಈಗ ಕಮ್ಯುನಿಟಿ ಇಶ್ಯೂಸ್ ಅಂತ ಹೇಳಿ ನೋಡಿದ್ರೆ ಅಲ್ಲಿ ಇವಾಗ ನೀವು ಜಸ್ಟ್ ಎಕ್ಸಾಂಪಲ್ ಆಗಿ ತೊಗೊಳ್ಳಿ, ಒಂದು ಸೈಕ್ಲೋನ್ ಬಂತು ಇತ್ತೀಚೆಗೆ, ಒಂದು 15 days ಬ್ಯಾಕಲ್ಲಿ ನೋಡ್ತಾ ಇದ್ದೀವಿ ನಾವು. ಈ ಸೈಕ್ಲೋನಿಂದ ಎಷ್ಟು ಜನಕ್ಕೆ ಹಾನಿಕರ ಆಯಿತು, ಅವರ ಒಂದು ಜೀವನಕ್ಕೆ ಎಷ್ಟು ಪ್ರಾಬ್ಲಮ್ ಆಯಿತು. ಈಗ ಅಂದರೆ ಅದು ಸಹಿತ ಸೊಸೈಟಿ ಅಂತಲೇ ನಾವು ತಗೊಳ್ಳೋದಲ್ವಾ, ಅಲ್ಲಿ ಪ್ರಾಬ್ಲಮ್ ಆಗಿದ್ದು ಎಲ್ಲರಿಗೂ ಆಯಿತು. ಈಗ ಅವ್ರು ಪ್ರಾಬ್ಲಮ್ ಆಗ್ತಿದೆ ಬಿಡು, ನಮ್ಮ ಕಡೆ ಆಗಿಲ್ಲ ಅಂಥೇಳಿ ನಾವು ಸುಮ್ಮನಿರೋಕ್ಕಾಗುತ್ತಾ? ಸೋಷಿಯಲ್ ಎನ್ವಿರಾನ್ಮೆಂಟ್ ಅಂತೇಳಿ ನಾವು ತೊಗೊಂಡ್ವಿ ಅಂತಂದರೆ ಅಲ್ಲಿ ನಾವು ಮಾಡಿರೋವಂಥ ಒಂದು ಸಂಘಗಳು ಬರುತ್ತೆ, ಅವಾಗ ಮತ್ತು ನಮ್ಮ ಜಾತಿ ಇವೆಲ್ಲ ಬರ್ತಾ ಹೋಗುತ್ತೆ. ಈಗ ವಿಲೇಜ್ ಮತ್ತು ಟೌನ್, ಸಿಟೀಸ್ ಇವುಗಳೆಲ್ಲ ನೋಡ್ತೀವಿ, ಅಲ್ಲೆಲ್ಲರೂ ಸಹಿತ ನಾವು ಜನಗಳು ವಾಸವಾಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅಲ್ಲಿ ಫಿಸಿಕಲ್ ಎನ್ವಿರಾನ್ಮೆಂಟ್ ಏನಾಗುತ್ತೆ, ಸೋಷಿಯಲ್ ಎನ್ವಿರಾನ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಭೌತಿಕವಾದಂತಹ ಒಂದು ಪರಿಸರ ಸೋಷಿಯಲ್ ಎನ್ವಿರಾನ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಜಸ್ಟ್ ಆನ್ ಎಕ್ಸಾಂಪಲ್, ಗಾರ್ಬೇಜ್, ಈಗ ತ್ಯಾಜ್ಯ ವಸ್ತುಗಳು ಫಾರ್ಮ್ ಆಗ್ತಾಯಿದೆ ಮನೆಗಳಲ್ಲಿ, ಎಲ್ಲದರಲ್ಲೂ ವೇಸ್ಟ್ ಫಾರ್ಮೇಷನ್ ಆಗುತ್ತೆ. ಇವುಗಳೇನಾದರೂ ನಮ್ಮನೆಯಲ್ಲೇ ಇತ್ತು ಅಂದಿದ್ದರೆ ಏನಾಗ್ತಾಯಿತ್ತು? ಸೊ ನಾವು ಇಲ್ಲಿ ಹೊರಗಡೆನೇ ಹಾಕ್ತೀವಿ ಅಂತಲೇ ಅಂದ್ಕೊಳ್ಳಿ, ನಮ್ಮ ಮನೆ ಹೊರಗಡೆ ಹಾಕ್ತೀವಿ ಅಂತಲೇ ಅಂದ್ಕೊಳ್ಳಿ, ಅಲ್ಲಿ ಆಗುತ್ತೆ ಎಷ್ಟು ಪ್ರಾಬ್ಲಮ್ ಆಗ್ತಾಯಿತ್ತು ನಮಗೆ. ಅಲ್ಲಿಂದ ಮತ್ತೆ ಸೊಳ್ಳೆಗಳು, ಮೈಕ್ರೋಬ್ಸ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ, ಸೂಕ್ಷ್ಮ ಜೀವಿಗಳು ಬೆಳೀತಾ ಹೋಗ್ತವೆ, ಅವುಗಳಿಂದ ಮತ್ತೆ ನಮಗೇನಾಗುತ್ತೆ, ಪ್ರಾಬ್ಲಮ್ಸ್ ಕ್ರಿಯೇಷನ್ಸ್ ಆಗ್ತಾ ಹೋಗುತ್ತೆ. ಅಲ್ಲಿ ನಾವು ಅವಾಗ ಹೆಲ್ದಿ ಲೈಫನ್ನು ಲೀಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅಲ್ಲಿ ನಾವು ನೋಡೋದು ಮತ್ತೆ ಕಸಗಳನ್ನು ಕಲೆಕ್ಟ್ ಮಾಡಿಬಿಟ್ಟು ಊರಿಂದ ಆಚೆಗೆ ಡಂಪ್ ಮಾಡಿಬಿಟ್ಟು ಏನು ಮಾಡ್ತಾರೆ ಅದನ್ನೆಲ್ಲ ನಾವು ಈಗ ಆಲ್ರೆಡಿ ಗಾರ್ಬೇಜ್ ಇನ್ ಆ್ಯಂಡ್ ಔಟ್ ಅದರಲ್ಲಿ ನೋಡಿದ್ದೀವಿ ಆ ಲೆಸನಲ್ಲಿ. ಯಾರು ನೋಡಿಲ್ಲ ಅದನ್ನ ಬಗ್ಗೆನೂ ತಿಳ್ಕೊಳ್ಳಿ, ತುಂಬ ಜನರಲ್ಲಾಗಿ ಅಂಥವನ್ನೆಲ್ಲ ತಿಳ್ಕೊಂಡಿರೋದು ತುಂಬ ಒಳ್ಳೆಯದು. ಆನಂತರ ನೆಕ್ಸ್ಟ್ ಇವಾಗ ಸ್ಟ್ರೀಟ್ಸ್ಗಳನ್ನು ನೋಡ್ತೀವಿ, ಅಲ್ಲಿ ಕ್ಲೀನ್ ಇತ್ತು ಅಂತಂದರೆ ನಮಗೇನೆ ಒಳ್ಳೆಯದು ಅಂಥೇಳಿ. ಸೊ ಇದೇನಾಗುತ್ತೆ, ಕಮ್ಯುನಿಟಿ ಇಶ್ಯೂಸ್ ಅನ್ನೋದು ಸಹಿತ ನಮ್ಮ ಹೆಲ್ತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ವಿ ನೀಡ್ ಫುಡ್ ಫಾರ್ ಹೆಲ್ತ್. ಈಗ ನಾವು ನೋಡ್ತೀವಿ, ನಮ್ಮ ಹೆಲ್ತ್ ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು ಅಂತಂದ್ರೇನು, ನಮಗೆ ಫುಡ್ ಬೇಕಾಗುತ್ತೆ. ಇದು ನಮಗೆ ನಾವು ಮನೇಲೇ ಮಾಡ್ಕೊತೀವಿ, ಹೊರಗಡೆ ಏನು ಹೋಗಿ ತೊಗೊಳ್ಳಲ್ಲ ಅಂತಂದ್ರೂ, ಏನೇ ಒಂದು ತರಕಾರಿ ಬೇಕು ಅಂತಂದ್ರೂ ನಾವು ಈಗ ಅನ್ನನೇ ನಾವು ಭತ್ತನೂ ಸಹಿತ ನಾವು ರೈತನ ಮೇಲೆ ಡಿಪೆಂಡ್ ಆಗಿದ್ದೀವಿ. ಈ ರೀತಿಯಾಗಿ ನಮಗೆ ಕಮ್ಯುನಿಟಿ ಅನ್ನೋದು ಸಹಿತ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ದಿಸ್ ನೆಕ್ಸ್ಟ್ ವಿ ನೀಡ್ ಟು ಬಿ ಹ್ಯಾಪಿ. ನಾವು ನಮ್ಮ ಹ್ಯಾಪಿ ಲೈಫ್ ಲೀಡ್ ಮಾಡಬೇಕು ಅಂತಂದರೆ ವಿ ಶುಡ್ ಬಿ ಹೆಲ್ದಿ. ಹಾಗೆ ಸೋಷಿಯಲ್ ಈಕ್ವಾಲಿಟಿ ಬೇಕು ಅಂತ ಹೇಳ್ತೀವಿ, ಹಾರ್ಮೋನಿ ಇದೆ, ನೆಕ್ಸ್ಟ್ ಸತ್ಯ, ಅಹಿಂಸೆ ಇವೆಲ್ಲ ನೋಡ್ತಾ ಹೋಗ್ತೀವಿ. ಇಂಡಿವಿಜುವಲ್ ಹೆಲ್ತ್ ಮೇಲೆ ಇವೆಲ್ಲವೂ ಸಹಿತ ಪರಿಣಾಮವನ್ನು ಬೀಳುತ್ತೆ. ಇಷ್ಟು ಗೊತ್ತಿರಲಿ ಸಾಕು. ಡಿಸ್ಟಿಂಕ್ಷನ್ಸ್ ಬಿಟ್ವೀನ್ ಹೆಲ್ದಿ ಆ್ಯಂಡ್ ಡಿಸೀಸ್ ಫ್ರೀ. ಇಲ್ಲಿ ಕೇಳ್ತಾ ಇದ್ದಾರೆ, ಆರೋಗ್ಯ ಮತ್ತು ರೋಗ ಮುಕ್ತ ಸ್ಥಿತಿ ಇವುಗಳ ನಡುವಿನ ವ್ಯತ್ಯಾಸ. ಈಗ ಆರೋಗ್ಯ ಅಂತ ಅಂದ್ರೇನು, ಹಾಗಿದ್ರೆ ರೋಗ ಮುಕ್ತ ಅಂತ ಹಾಗಂದ್ರೇನು, ಆ ಸ್ಥಿತಿಗಳೇನು, ಡಿಫ್ರೆನ್ಸ್ ಏನಿದೆ ಅಂದರೆ, ಅನಾರೋಗ್ಯ ಅಂತಂದರೆ ಅಲ್ಲಿ ಆರೋಗ್ಯದಲ್ಲಿ ಉಂಟಾಗುವಂಥ ಒಂದು ವ್ಯತ್ಯಾಸ ಆಗಿರುತ್ತೆ. ನಾವು ಅಲ್ಲಿ ಏನಾಗುತ್ತೆ, ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇರುತ್ತೆ ನಮಗೆ, ಏನೋ ಒಂಥರ ತಲೆ ಹಿಡ್ದಂಗೆ ಆಗಿರುತ್ತೆ, ಶೀತ, ಕೆಮ್ಮು ಇವೆಲ್ಲವೂ ಸಹಿತ ನಾವು ನೋಡೋದು ಅನಾರೋಗ್ಯ ಅಂತ ಹೇಳ್ತೀವಿ. ಇದಿಷ್ಟೇ ಸಾಕು, ನಮಗೆ ಜಾಸ್ತಿ ಬೇಡ. ಡಿಸೀಸ್ ಆ್ಯಂಡ್ ಇಟ್ಸ್ ಕಾಸಸ್. ಈಗ ಹಾಗಿದ್ದರೆ ರೋಗ ಮತ್ತು ಅದರ ಕಾರಣಗಳು. ವಾಟ್ ಡಸ್ ಡಿಸೀಸ್ ಲುಕ್ ಲೈಕ್? ರೋಗ ಎಂಬುದು ಯಾವ ರೀತಿ ಕಾಣುತ್ತದೆ? ಇಲ್ಲಿ ನಾವು ನೋಡೋದಾದರೆ ಈಗ ನಮಗೆ ಡಿಸೀಸಸ್ಗಳು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಅಷ್ಟೇ. ಈಗ ನಿಮಗೆ ಗೊತ್ತಿದೆ ಟಿಶ್ಯೂಸ್ ಹಾಗೆ ಸೆಲ್ಸ್ಗಳ ಬಗ್ಗೆ ನಿಮಗೀಗ ಆಲ್ರೆಡಿ ನಾಲೆಜ್ ಇದೆ. ಈಗ ಟಿಶ್ಯೂಸ್ಗಳು ಏನು ಮಾಡ್ತಿದೆ, ಅಂಗಾಂಶಗಳೇನಾಗಿದೆ ಅವುಗಳದ್ದೇ ಆದಂತಹ ಕೆಲವು ಫಂಕ್ಷನ್ಸ್ಗಳನ್ನು ಮೇಂಟೈನ್ ಮಾಡ್ತಾ ಇದೆ, ಅಂದರೆ ಕಾರ್ಯಗಳನ್ನು ಮಾಡ್ತಾ ಇದ್ದಾವೆ. ಅವುಗಳಿಂದ ಆದಂತಹ ಕೆಲವು ಆರ್ಗನ್ ಸಿಸ್ಟಮ್ಸ್ಗಳನ್ನು ನಾವು ನೋಡ್ತೀವಿ. ಅವುಗಳೇನಾಗುತ್ತೆ ಅಲ್ಲಿಗೆ, ಅವು ಸಹಿತ ಪರ್ಟಿಕ್ಯುಲರ್ ಫಂಕ್ಷನ್ಸ್ಗಳನ್ನು ಮಾಡ್ತಾ ಇದ್ದಾವೆ. ಅವು ಹೆಲ್ದಿಯಾಗಿತ್ತು ಅಂತಂದರೆ ಅವುಗಳದ್ದು ಪ್ರಾಬ್ಲಮ್ ಏನೂ ಇರಲ್ಲ. ಈಗ ನಾನೊಂದು ಎಕ್ಸಾಂಪಲ್ ಆಗಿ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳಿ ತಗೊಳ್ಳೋಣ. ಇದೊಂದು ಆರ್ಗನ್ ಸಿಸ್ಟಮ್ ಅಂತ ಹೇಳ್ತೀವಿ.
ಈ ಡೈಜೆಸ್ಟಿವ್ ಸಿಸ್ಟಮಲ್ಲಿ ನಾವು ನೋಡೋದು ಯಾವುದು, ಸ್ಟಮಕ್ಕನ್ನು ನೋಡ್ತೀವಿ, ಹಾಗೆ ಇಂಟೆಸ್ಟೈನನ್ನು ನೋಡ್ತೀವಿ. ಇವುಗಳು ಏನಕ್ಕಿದ್ದಾವೆ, ನಮ್ಮ ಆಹಾರವನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಿವೆ, ಹೌದಲ್ವ. ನಾವೀಗ ಹೊರಗಡೆಯಿಂದ ತಗೊಂಡಂಥ ಆಹಾರ ಏನಾಗಿರಬೇಕು, ನಮಗೆ ಸೆಲ್ಗಳಿಗೆ ಅಥವಾ ನಮಗೆ ಶಕ್ತಿ ಬೇಕು ಅಂತಂದರೆ ಆ ಸ್ಟಮಕ್ ಆಗಿರ್ಬೋದು, ಹಾಗೆ ಇಂಟೆಸ್ಟೈನ್ ಆಗಿರ್ಬೋದು, ಕರಳು, ಇವೆಲ್ಲವೂ ಸಹಿತ ಏನಾಗಿರಬೇಕು, ಅವುಗಳ ಕೆಲಸವನ್ನು ಮಾಡಿದ್ರೆ ಮಾತ್ರ ಏನಾಗುತ್ತೆ, ನಮಗೆ ಆ ಶಕ್ತಿ ಫುಡ್ಡಿಂದ ಸಿಗ್ತಾ ಹೋಗುತ್ತೆ, ಕನ್ವರ್ಟ್ ಆಗಲೇಬೇಕಾಗುತ್ತಲ್ವ. ನೆಕ್ಸ್ಟ್ ಮತ್ತೆ ಮಸ್ಕ್ಯುಲೋಸ್ಕೆಲಿಟಲ್ ಅಂತ ನೋಡ್ತೀವಿ. ಈಗ ಮಸ್ಕ್ಯುಲೋಸ್ಕೆಲಿಟಲ್ ಅಂತ ಹೇಳಿ ನೋಡಿದ್ದೀವಿ ಅಂತ ಅಂದೆ. ಈಗ ಅವುಗಳು ಯಾವುದರಿಂದ ಮಾಡಲ್ಪಟ್ಟಿವೆ, ಬೋನ್ಸ್ ಮತ್ತು ಮಸಲ್ಸ್ಗಳಿಂದ, ಸ್ನಾಯುಗಳು ಹಾಗೆ ಮೂಳೆಗಳಿಂದ ಮಾಡಲ್ಪಟ್ಟಿವೆ. ಇವುಗಳು ಇರೋದ್ರಿಂದನೇ ಏನಾಗಿದೆ, ನಾವು ಸ್ಟಿಫಾಗಿದ್ದೀವಿ, ಹಾಗೆ ಮೂವ್ ಆಗ್ತಾಯಿದ್ದೀವಿ, ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗೋಕ್ಕೆ ಇವುಗಳು ಹೆಲ್ಪ್ ಆಗಿದೆ. ಸೊ ಅಲ್ಲಿಗೆ ಇವೆಲ್ಲವೂ ಸಹಿತ ಕೆಲಸ ಮಾಡಬೇಕು ಅಂತಂದರೆ ಅಲ್ಲೇನಾಗುತ್ತೆ, ಅವುಗಳದ್ದೇ ಆದಂಥ ಫಂಕ್ಷನ್ಸ್ಗಳನ್ನು ಮೇಂಟೈನ್ ಆಗಬೇಕು ಅಂತಂದರೆ, ವರ್ಕ್ ಆಗಬೇಕು ಅಂತಂದರೆ ಅಲ್ಲಿ ಆಹಾರ ಅನ್ನೋದು ಅವಶ್ಯಕತೆ ಆಗುತ್ತೆ. ಇವುಗಳ ಆಹಾರಕ್ಕೆ ಏನಾಗುತ್ತೆ, ಬೇಕೇ ಬೇಕಾಗುತ್ತೆ. ಓಕೆ, ವೆನ್ ದೆರ್ ಇಸ್ ಎ ಡಿಸೀಸ್, ಏನಾದರೂ ಅಲ್ಲಿ ಅನಾರೋಗ್ಯ ಉಂಟಾಯಿತು ಅಂತಂದರೆ ಇವುಗಳೇನಾಗುತ್ತೆ, ಪ್ರಾಪರಾಗಿ ಫಂಕ್ಷನ್ನ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಗೊತ್ತಾಗ್ತಿದೆಯಾ, ಅಲ್ಲಿ ಏನಾಗುತ್ತೆ, ಅವುಗಳದ್ದು ಏನೋ ಸಿಮ್ಟಮ್ಸ್ಗಳನ್ನು ನೋಡ್ತಾ ಹೋಗ್ತೀವಿ ನಾವು, ಕೆಲವು ಸೈನ್ ಆಫ್ ಡಿಸೀಸಸ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಏನೋ ಇವಾಗ ನಾವು ಪ್ರಾಪರ್ ಫಂಕ್ಷನಿಂಗ್ ಆಗಲಿಲ್ಲ ಅಂತ ಅಂದರೆ ಇಟ್ಕೊಳ್ಳಿ, ಹಾಗೇನಾಗುತ್ತೆ, ಈಗ ನಡೀತಾ ಇದ್ವಿ, ಓಕೆ ಏನೋ ಪ್ರಾಬ್ಲಮ್ ಆಯಿತು, ಬೋನ್ಸ್ ಪ್ರಾಬ್ಲಮ್ ಆಯಿತು ಅಂದರೆ ನಾವು ಅವಾಗ ನೆಕ್ಸ್ಟ್ ಏನಾಗುತ್ತೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗೋಕ್ಕೆ ಸಾಧ್ಯ ಇಲ್ಲ. ಈಗ ನಾವು ತೊಗೊಂಡಂಥ ಆಹಾರ ಡೈಜೆಷನ್ ಆಗಲಿಲ್ಲ ಅಂತಂದರೆ ಅದು ಮೇ ಬಿ ಪಾಯ್ಸನ್ ಆಗ್ಬೋದು, ಅಥವಾ ನಮಗೆ ಶಕ್ತಿ ಸಿಗದೇ ಬರೀ ತಿಂತಾ ಇದ್ದೀವಿ, ಜಸ್ಟ್ ಎನರ್ಜಿನೇ ನಮಗೆ ಸಿಗ್ತಾ ಇಲ್ಲ, ಆಹಾರ ಮೈಗೆ ಹತ್ತುತ್ತಾ ಇಲ್ಲ ಅಂತ ಹೇಳ್ತೀವಿ. ಸೊ ಅಲ್ಲಿಗೇನಾಗುತ್ತೆ, ಒಂದು ಪ್ರೋಸೆಸ್ ಅನ್ನೋದು ಕಂಪ್ಲೀಟ್ ಆಗಬೇಕು. ಈಗ ಹೆಡ್ಏಕ್ ಬಂತು ಅಂತ ಹೇಳ್ತೀವಿ, ತಲೆನೋವ್ತಾ ಇದೆ. ಈಗ ನಾವು ಅದಕ್ಕೇನು ಹೇಳ್ತೀವಿ, ಮೇ ಬಿ ಸ್ಟ್ರೆಸ್ ತುಂಬ ತೊಗೊಂಡಿದ್ದಾರೆ ಅಂತ ಹೇಳ್ತೀವಿ, ತುಂಬ ಏನೋ ಹೆಚ್ಚು ವರ್ಕ್ ಮಾಡಿರಬೇಕು, ಅಥವಾ ಏನೋ ತುಂಬ ಸ್ಟ್ರೆಸ್ಸಲ್ಲಿ ನೀವು ಇದ್ದೀರಾ ಅಂತ ಹೇಳಿ ಅಂತೀವಿ ಅಲ್ವಾ. ಇವಕ್ಕೆಲ್ಲವೂ ಏನೋ ನಾವು ಒಂದು ಪೇಷನ್ಸ್ ಇರಬೇಕು, ಹಾಗೆ ಒಂದು ಫುಡ್ಡನ್ನು ಈಕ್ವಲ್ ಅಮೌಂಟಾಗಿ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳನ್ನು ತೊಗೋಬೇಕು. ಇವುಗಳೆಲ್ಲವೂ ನಾವು ತೊಗೊಂಡ್ವಿ ಅಂತಂದರೆ ನಮಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ಗಳನ್ನು ನೋಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಸೈನ್ ಆಫ್ ಡಿಸೀಸ್ ಅಂತಂದರೆ ಏನಿಲ್ಲ, ಪ್ರಾಪರ್ ಫಂಕ್ಷನಿಂಗ್ ಆಫ್ ದ ಈ ಆರ್ಗನ್ ಸಿಸ್ಟಮ್ಸ್ಗಳು ಆಗದೇ ಇದ್ದರೆ ಏನಾಗುತ್ತೆ, ಸಿಮ್ಟಮ್ಸ್ಗಳನ್ನು ನೋಡ್ತಾ ಹೋಗ್ತೀವಿ. ಕೆಲವೊಮ್ಮೆ ತಲೆನೋವು ಬರೋದು, ಕಾಫ್, ಕೆಮ್ಮಾಗಿರಬಹುದು, ಶೀತ, ಅಥವಾ ಇವಾಗ ಬಿದ್ದುಬಿಟ್ರೆ ಎಲ್ಲೋ ಗಾಯಗಳಾಗೋದು, ಇವುಗಳೆಲ್ಲವೂ ಏನಾಗುತ್ತೆ, ಸಿಮ್ಟಮ್ಸ್ ಅಂತೇಳಿ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಒನ್ ಈಸ್ ಅಕ್ಯೂಟ್ ಆ್ಯಂಡ್ ಕ್ರೋನಿಕ್ ಡಿಸೀಸಸ್, ತೀವ್ರ ಮತ್ತು ದೀರ್ಘಕಾಲೀನ ರೋಗಗಳು. ಈಗ ಇದರಲ್ಲೇ ನಿಮಗೆ ಗೊತ್ತಾಗ್ತಿದೆ ಹೆಸರಲ್ಲೇ, ಯಾವ ಒಂದು ರೋಗಗಳು ಸ್ಮಾಲ್ ಟೈಮಲ್ಲಿರುತ್ತೋ, ಅಂದರೆ ಅದು ತುಂಬ ಎಫೆಕ್ಟ್ ಆಗೋಲ್ಲ ನಮ್ಮ ಹೆಲ್ತಿಗೆ. ಈಗ ಜ್ವರ ಏನಾಗುತ್ತೆ, ಬಂದು ಒಂದು ಟ್ಯಾಬ್ಲೆಟ್ ತೊಗೊಂಡ್ವಿ ಅಂತಂದರೆ ಹೋಗುತ್ತೆ, ಅಥವಾ ತಲೆನೋವು, ಬೆಸ್ಟ್ ಎಕ್ಸಾಂಪಲ್ ತಲೆನೋವು. ಇವತ್ತು ನಿಮಗೆ ತಲೆನೋವು ಬಂತು ಅಂದರೆ ಏನೋ ಒಂದು ಟ್ಯಾಬ್ಲೆಟ್ ತೊಗೋತೀರಾ, ಅಥವಾ ಚೆನ್ನಾಗಿ ಊಟ ಮಾಡಿಕೊಂಡು ಒಳ್ಳೆ ನಿದ್ದೆ ಮಾಡಿದ್ವಿ ಅಂತಂದರೆ ಏನಾಗುತ್ತೆ, ಈ ತಲೆನೋವು ಅನ್ನೋದು ಹೋಗುತ್ತೆ. ಸೊ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಅಕ್ಯೂಟ್ ಡಿಸೀಸ್ ಅಂತ ಹೇಳ್ತೀವಿ, ಅಂದರೆ ಅದು ತುಂಬ ದಿನ ಇರೋಲ್ಲ ಅಂಥೇಳಿ. ಅದೇ ರೀತಿಯಾಗಿ ಕ್ರೋನಿಕ್ ಡಿಸೀಸ್, ಇದೇನಾಗುತ್ತೆ, ದೀರ್ಘಕಾಲೀನ, ಹಾಗೆ ದೀರ್ಘವಾಗಿ ಹ್ಯೂಮನ್ನ ಅಫೆಕ್ಟ್ ಮಾಡುತ್ತೆ, ನಮ್ಮ ಹೆಲ್ತ್ ಮೇಲೆ ಅಫೆಕ್ಟ್ ಮಾಡುತ್ತೆ, ಆನಂತರ ನಮ್ಮ ಲೈಫನ್ನೇ ಅದು ಸ್ಪಾಯ್ಲ್ ಮಾಡೋ ರೀತಿಯಾದಂಥ ರೋಗಗಳು. ನೆಕ್ಸ್ಟ್ ಒನ್ ಈಸ್ ಕ್ರೋನಿಕ್ ಡಿಸೀಸಸ್ ಆ್ಯಂಡ್ ಪೂರ್ ಹೆಲ್ತ್. ಈಗ ನಾವು ನೋಡ್ತೀವಿ, ಅಕ್ಯೂಟ್ ಡಿಸೀಸಿಂದ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ಗಳಿಲ್ಲ, ಅದರಿಂದ ಏನಾಗುತ್ತೆ, ಆ ಕ್ಷಣ ಮಾತ್ರ ಯಾವುದೋ ಒಂದು ಆರ್ಗನ್ಸ್ಗಳಲ್ಲಿ ಪ್ರಾಬ್ಲಮ್ ಆಗುತ್ತೆ, ಆನಂತರ ಮತ್ತೆ ಅದು ಪ್ರಾಪರ್ ಫಂಕ್ಷನಿಂಗ್ ಮಾಡ್ತಾ ಹೋಗುತ್ತೆ ಅಂತ ಹೇಳಿ ನೋಡಿದ್ವಿ. ಬಟ್ ಈ ಕ್ರೋನಿಕ್ ಡಿಸೀಸಸ್ಗಳೇನಾಗುತ್ತೆ, ಇದರಿಂದ ಏನಾಗುತ್ತೆ, ತುಂಬ ದೀರ್ಘಕಾಲಿಕವಾಗಿ ಈ ಯಾವುದೋ ಒಂದು ರೋಗ ಬಂದುಬಿಡ್ತು ಅಂತಂದರೆ ನಮ್ಮ ಹೆಲ್ತೇ ಫುಲ್ ಅಪ್ಸೆಟ್ ಆಗಿಬಿಡುತ್ತೆ, ಟೈಮ್ ಟು ಟೈಮ್ ನಮ್ಮ ಜೀವನನೇ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅಲ್ಲೇನಾಗುತ್ತೆ, ಮತ್ತೆ ನಾವು ಪ್ರಿಕಾಕ್ಷನರಿ ಮೆಷರ್ಸ್ ಕಡೆ ಹೋಗಬೇಕಾಗುತ್ತೆ, ಅಥವಾ ಇಲ್ಲ ಅಂತಂದರೆ ನಮ್ಮ ವೆಯ್ಟ್ ಲಾಸ್ ಆಗ್ತಾ ಹೋಗುತ್ತೆ, ನಾವು ಇಲ್ಲ ಬ್ರೀತಿಂಗ್ ಪ್ರಾಬ್ಲಮ್, ಟಯರ್ಡ್ ಆಗಿಬಿಡುತ್ತೆ, ಲೈಫೇ ಬೋರ್ ಅನಿಸ್ಬಿಡುತ್ತೆ, ಈ ರೀತಿಯಾಗಿ ನಾವು ನೋಡ್ತಾ ಹೋಗ್ಬೋದು. ಸೊ ಕಾಸಸ್ ಆಫ್ ಡಿಸೀಸಸ್, ರೋಗಗಳಿಗೆ ಕಾರಣ ಆಗಿದ್ರೆ, ಈಗ ನಿಮಗೆ ಆಲ್ರೆಡಿ ಆ್ಯಕ್ಚುಲಿ ಗೊತ್ತಿದೆ, ಮೈಕ್ರೋಬ್ಸ್ಗಳ ಬಗ್ಗೆ ತಿಳ್ಕೊಂಡಿದ್ದೀರಾ, ಸೂಕ್ಷ್ಮ ಜೀವಿಗಳ ಬಗ್ಗೆ ಅಧ್ಯಯನ ಆಗಿದೆ. ಈಗ ಈಸಿಯಾಗಿ ಗೆಸ್ ಮಾಡ್ಬೋದಲ್ವಾ, ನಮಗೆ ಅನಾರೋಗ್ಯ ಉಂಟು ಮಾಡೋದೇ ಯಾವುದು, ಆ ಸೂಕ್ಷ್ಮ ಜೀವಿಗಳೇ. ಅವುಗಳು ನಮ್ಮ ಬಾಡಿಲಿದೆ ಇಲ್ಲ ಅಂತಲ್ಲ, ನಮಗೆ ಯಾವುದು ಒಗ್ಗಲ್ಲಲ್ಲ ಅಂತಹ ಸೂಕ್ಷ್ಮ ಜೀವಿಗಳಿಂದ ನಮಗೇನಾಗುತ್ತೆ, ಅನಾರೋಗ್ಯ ಉಂಟಾಗ್ತಾ ಹೋಗುತ್ತೆ. ಈಗ ಬೆಸ್ಟ್ ಎಕ್ಸಾಂಪಲ್ ನಾವು ಈಗ ಇಲ್ಲಿ ವೈರಸ್ ಅಂತ ತಗೊಳ್ಳೋಣ. ಈ ವೈರಸ್ ಏನು ಮಾಡುತ್ತೆ, ಫಸ್ಟ್ ಇದು ನಿಮಗೆ ಇಲ್ಲಿ NCERT ಬುಕ್ಕಲ್ಲಿ ಕೊಟ್ಟಿರೋದು ಲೂಸ್ ಮೋಷನ್ ಬಗ್ಗೆ ಕೊಟ್ಟಿದ್ದಾರೆ. ಮಕ್ಕಳಿಗೆ ಏನಾಗುತ್ತೆ, ಲೂಸ್ ಮೋಷನ್ ಪ್ರಾಬ್ಲಮ್ ಆಗುತ್ತೆ. ಯಾಕೆ? ಇಟ್ ಈಸ್ ಡ್ಯೂ ಟು ದ ವೈರಸ್. ಆ್ಯಂಡ್ ಒಂದು ಎಕ್ಸಾಂಪಲ್ ಯಾವುದು ಅಂತಂದರೆ ರೋಟಾ ವೈರಸ್ ಅಂತ ಹೇಳಿ ಹೇಳ್ತೀವಿ. ಇದೇನು ಮಾಡುತ್ತೆ, ಲೂಸ್ ಮೋಷನ್ಗೆ ಕಾರಣ ಆಗುತ್ತೆ. ಮಕ್ಕಳಲ್ಲಿ ನಾವು ನೋಡೋದು ಲೂಸ್ ಮೋಷನ್ಗೆ ಕಾರಣ ಆಗ್ತಾ ಹೋಗುತ್ತೆ.
ಸೊ ಅಲ್ಲಿ ಆ ರೋಟಾ ವೈರಸ್ ಅನ್ನೋದು ನಮ್ಮ ಬಾಡಿಗೆ ಎಂಟರ್ ಆಯಿತು ಅಂತಂದರೆ ಇಟ್ ಸ್ಟಾರ್ಟ್ಸ್ ಡಿಸ್ಫಂಕ್ಷನಿಂಗ್ ಆಫ್ ದ ಸೆಲ್ಸ್ ಆ್ಯಂಡ್ ಟಿಶ್ಯೂಸ್. ಇದರಿಂದ ಏನಾಗುತ್ತೆ, ನಮ್ಮ ಬಾಡಿಲಿರುವಂತಹ ಜೀವಕೋಶಗಳಾಗಿರ್ಬೋದು ಹಾಗೆ ಅಂಗಾಂಶಗಳಾಗಿರ್ಬೋದು ಅಲ್ಲಿ ಪ್ರಾಪರ್ ಫಂಕ್ಷನಿಂಗ್ ಆಗ್ತಾ ಹೋಗಲ್ಲ. ಆನಂತರ ನ್ಯೂಟ್ರಿಯೆಂಟ್ಸ್ಗಳು, ನಮ್ಮ ಬಾಡಿಲಿ ರಿಕ್ವೈರ್ಡ್ ನ್ಯೂಟ್ರಿಯೆಂಟ್ಸ್ಗಳು ಇಲ್ಲ ಅಂತಂದರೆ ನಾವು ನೋಡಿದ್ದೀವಿ ಈಗ ಅಲ್ವಾ, ಯಾವುದೋ ಒಂದು ಪೋಷಕ ಇರಲಿಲ್ಲ ನಮ್ಮ ಬಾಡಿಲಿ ಅಂತಂದರೆ ಅದರಿಂದ ಯಾವುದೋ ಒಂದು ಡಿಫಿಷಿಯನ್ಸಿ ನೋಡ್ತಾ ಹೋಗ್ತೀವಿ, ರೋಗಗಳುಂಟಾಗೋದನ್ನು ನೋಡ್ತೀವಿ. ಜಸ್ಟ್ ವಿಟಮಿನ್ ಎ ಇಲ್ಲ ಅಂತಂದರೆ ನಮಗೆ ಕುರುಡುತನ ಬರ್ತಾ ಹೋಗುತ್ತೆ ಅಲ್ವಾ. ಸೊ ಅದಕ್ಕೇನಾಗುತ್ತೆ, ಡಿಸೀಸ್ಗೆ ಕಾರಣ ಆಗಿರೋದು ಈ ನ್ಯೂಟ್ರಿಯೆಂಟ್ಸ್ಗಳ ಕಡಿಮೆ ಪ್ರಮಾಣ ಇತ್ತು ಅಂತಂದರೆ ಹಾಗೂ ಸಹಿತ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಒನ್ ಈಸ್ ಜೆನೆಟಿಕ್ ಪ್ರಾಬ್ಲಮ್. ಜೆನೆಟಿಕ್ ಪ್ರಾಬ್ಲಮ್ ಅಂದರೆ ಈಗ ವಂಶ ಪಾರಂಪರೆಯಾಗಿ ರೋಗಗಳನ್ನು ನೋಡ್ತಾ ಹೋಗ್ತೀವಿ ಕೆಲವೊಂದು. ಈಗ ಅದನ್ನು ನಾವೇನಂತ ಕರಿತೀವಿ, ಜೆನೆಟಿಕ್ ಪ್ರಾಬ್ಲಮ್ ಅಥವಾ ಹೆರಿಡಿಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಈಸ್ ಇನ್ಫೆಕ್ಟಿಯಸ್ ಆ್ಯಂಡ್ ನಾನ್ ಇನ್ಫೆಕ್ಟಿಯಸ್ ಕಾಸಸ್. ಈಗ ಸಾಂಕ್ರಾಮಿಕ ಮತ್ತು ಅಸಾಂಕ್ರಾಮಿಕವಲ್ಲ ಅಥವಾ ಸಾಂಕ್ರಾಮಿಕವಲ್ಲದ ಕಾರಣಗಳು. ಇನ್ಫೆಕ್ಟಿಯಸ್ ಏಜೆಂಟ್ಸ್ಗಳೇ ಯಾವುದ್ಯಾವಾಗಿರ್ತವೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸೂಕ್ಷ್ಮಜೀವಿಗಳಾಗಿರುತ್ತೆ. ಇವು ಸಮುದಾಯದಲ್ಲಿ ಸುಲಭವಾಗಿ ಹರಡುತ್ತವೆ. ಇವುಗಳನ್ನು ನಾವು ಅದಕ್ಕೆ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಹೇಳ್ತೀವಿ. ಇವುಗಳೇನಾಗುತ್ತೆ, ಏರ್ ಆಗಿರ್ಬೋದು, ಗಾಳಿ ಮೂಲಕ ಅಥವಾ ನೀರಿನ ಮೂಲಕ ಆಗಿರ್ಬೋದು ಅಥವಾ ಸೆಕ್ಷುವಲ್ ಕಾಂಟ್ಯಾಕ್ಟ್ ಆಗಿರ್ಬೋದು, ಈ ರೀತಿಯಾಗಿ ಏನಾಗುತ್ತೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತೆ. ಸೊ ವಿ ಶುಡ್ ಬಿ ಅವೇರ್ ಅಬೌಟ್ ದಿಸ್. ಹಾಗೆ ನಾನ್ ಇನ್ಫೆಕ್ಟಿಯಸ್ ಏಜೆಂಟ್ ಅಂತ ಅಂದರೆ ಇಲ್ಲಿ ನಮ್ಮಲ್ಲೇ ನಮ್ಮ ಬಾಡಿಲೇ ಉಂಟಾಗೋಂಥದ್ದು, ಅದನ್ನು ನಾವು ನಾನ್ ಇನ್ಫೆಕ್ಟಿಯಸ್ ಅಂತ ಹೇಳ್ತೀವಿ. ಅಂದರೆ ಬೇರೆಯವರಿಗೆ ಅದು ಹರಡಲ್ಲ, ನಮಗೆ ಬರುತ್ತೆ, ನಾವೇ ಹೋಗ್ತೀವಿ ಅಂದರೆ ಮುಗೀತು. ಎಕ್ಸಾಂಪಲ್ ಆಗಿ ನೀವು ಕ್ಯಾನ್ಸರನ್ನು ನೋಡ್ತೀರಾ. ಕ್ಯಾನ್ಸರ್ ಯಾವಾಗ ಉಂಟಾಗುತ್ತೆ, ನಿಮಗೆಲ್ಲರಿಗೂ ಗೊತ್ತಿದೆ, ಜೀವಕೋಶಗಳೇನಾಗ್ತಾ ಇರುತ್ತೆ, ಡಿವೈಡ್ ಆಗ್ತಾ ಇರುತ್ತೆ. ನ್ಯೂಕ್ಲಿಯಸ್ ಏನಾಗುತ್ತೆ ಅಲ್ಲಿ ಡಿವೈಡ್ ಆಗ್ತಾ ಹೋಗುತ್ತೆ ಅಂತ ಹೇಳಿ ಗೊತ್ತಿದೆ. ಅವುಗಳು ರಿಕ್ವೈರ್ಡ್ ಅಮೌಂಟಲ್ಲಿ ಆಯಿತು ಅಂದರೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ಗಳು ಇರೋದಿಲ್ಲ, ನಾರ್ಮಲ್ ಹೆಲ್ತನ್ನು ನೋಡ್ತೀವಿ. ಅದೇನಾದರೂ ಒಂದು ಲಿಮಿಟನ್ನು ಮೀರಿಬಿಟ್ಟು ಅದೇನಾದರೂ ಸೆಲ್ಸ್ ಡಿವೈಡ್ ಆಗ್ತಾನೆ ಇತ್ತು ಅಂತಂದರೆ ಅಲ್ಲಿ ನಾವು ಕಾರ್ಸಿನೋಜೆನಿಕ್ ಅಂತ ಹೇಳ್ತೀವಿ, ಅಂದರೆ ಕ್ಯಾನ್ಸರಲ್ಲಿ ಉಂಟಾಗ್ತಾ ಹೋಗುತ್ತೆ. ಸೊ ಅದೇ ರೀತಿ ಆಗಿರ್ಬೋದು. ಅದೇ ನೆಕ್ಸ್ಟ್ ಹೈ ಪ್ರೆಷರ್ ಆಗಿರ್ಬೋದು, ಇವೆಲ್ಲವೂ ಏನಾಗಿದೆ ನಾನ್ ಇನ್ಫೆಕ್ಟಿಯಸ್ ಏಜೆಂಟ್ಸ್ಗಳಂತ ಹೇಳ್ತೀವಿ. ನೆಕ್ಸ್ಟ್ ಇವಾಗ ನಿಮಗೆ ಇದರಲ್ಲಿ ಪೆಪ್ಟಿಕ್ ಅಲ್ಸರ್ ಬಗ್ಗೆ ಕೊಟ್ಟಿದ್ದಾರೆ, ಜಠರದ ಹುಣ್ಣುಗಳು. ಇವಾಗ ನಮ್ಮ ಕಡೆ ಹೇಳ್ತಾರೆ ಈ ಜಠರದ ಹುಣ್ಣು ಹೇಗಾಗುತ್ತೆ ಅಂತಂದರೆ ಮೇ ಬಿ ಅವರ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳ್ತೀವಿ. ಅಂದರೆ ಜಂಕ್ ಫುಡ್ಡನ್ನು ತುಂಬ ತಿಂತಾರೆ ಅಥವಾ ಲಾಟ್ ಆಫ್ ಆ್ಯಸಿಡ್ ಸಿಕ್ರೇಟ್ ಆಗಿದೆ ಅವ್ರ ಬಾಡಿಲಿ, ಅಂದರೆ ಹೊಟ್ಟೆಲಿ. ಈಗ ನಿಮಗೆ ಗೊತ್ತಿದೆ ಸ್ಟಮಕ್ ಆ್ಯಸಿಡ್ ಯಾವುದು HCl ಅಲ್ವಾ, ಅದೇನಾದರೂ ಹೆಚ್ಚು ಅಮೌಂಟ್ ಆಯಿತು ಅಂದರೆ ಅಲ್ಲಿ ಏನಾಗುತ್ತೆ ಆಸಿಡಿಟಿ ಉಂಟಾಗುತ್ತೆ, ಅದರಿಂದ ಈ ಪೆಪ್ಟಿಕ್ ಅಲ್ಸರ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಆದರೆ ಇಲ್ಲಿ ನಾವು ನೋಡ್ತೀವಿ ರಾಬಿನ್ ವ್ಯಾರೆನ್ ಅಂತ ಹೇಳಿ ನೋಡ್ತಾ ಇದ್ದೀವಿ. ಈ ಸೈಂಟಿಸ್ಟ್ ಅವ್ರು ಏನು ಮಾಡಿದ್ರು ಅಂತಂದರೆ ಹೆಲಿಕೋಬ್ಯಾಕ್ಟರ್ ಪೈಲೋರಿ ಇವರು ಏನು ಮಾಡ್ತಾರೆ, ಈ ಒಂದು ಬ್ಯಾಕ್ಟೀರಿಯಾಯಿಂದ ಏನಾಗ್ತಿದೆ ಪೆಪ್ಟಿಕ್ ಅಲ್ಸರ್ಗಳು ಫಾರ್ಮ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಗೊತ್ತಾಗ್ತಿದೆಯಾ? ಸೊ ಈ ಬ್ಯಾಕ್ಟೀರಿಯಾ ಎಲ್ಲಿರುತ್ತೆ ಅಂತಂದರೆ ಲೋವರ್ ಪಾರ್ಟ್ ಆಫ್ ದ ಸ್ಟಮಕಲ್ಲಿ ಇರುತ್ತೆ. ಏನೇ ಒಂದು ಪ್ರಾಬ್ಲಮ್ ಆದ್ರೂ ಅನ್ಹೆಲ್ದಿ ಕ್ರಿಯೇಟ್ನೆಸ್ ಅಥವಾ ಈ ಪೆಪ್ಟಿಕ್ ಅಲ್ಸರ್ ಆಗ್ತಿದೆ ಅಂತಂದರೆ ಈ ಬ್ಯಾಕ್ಟೀರಿಯಾ ಸುತ್ತ ಈ ಎಲ್ಲಿರುತ್ತೋ ಅಲ್ಲಿ ಕಾಸ್ ಆಗ್ತಿದೆ ಅಂತ ಹೇಳಿ ವಾರೆನ್ ಅವರು ಹೇಳ್ತಾ ಹೋಗ್ತಾರೆ. ಇದರ ನಂತರ ಇದರಿಂದ ತುಂಬ ಆಸಕ್ತಿ ಉಂಟಾದಂತಹ ಇವರು ಬ್ಯಾರಿ ಮಾರ್ಷಲ್ ಅವ್ರು ಏನು ಮಾಡ್ತಾರೆ ಅಂತಂದರೆ ಈ ಬ್ಯಾಕ್ಟೀರಿಯಾ ಬಗ್ಗೆ ಅಧ್ಯಯನ ಮಾಡ್ತಾರೆ. ಅದೇ ರೀತಿಯಾಗಿ ಲ್ಯಾಬಲ್ಲಿ ಇದರ ಒಂದು ಪ್ರಿಪ್ರೇಷನ್ ಮಾಡ್ತಾರೆ, ಅಂದರೆ ಕಲ್ಟಿವೇಟಿಂಗ್ ದಿಸ್ ಬ್ಯಾಕ್ಟೀರಿಯಾ ಇನ್ ದ ಲ್ಯಾಬೊರೇಟರಿ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ, ಇವರಿಗೆ ನೋಬೆಲ್ ಪ್ರೈಸ್ ನಿಮಗೆ ಇದಕ್ಕೆ ಸಿಗ್ತಾ ಹೋಗುತ್ತೆ ಅವರಿಗೆ. ಯಾಕೆ ಅಂದರೆ ಇದ್ರ ಬಗ್ಗೆ ಒಂದು ಬ್ಯಾಕ್ಟೀರಿಯಾ ಇದೆ ಅನ್ನೋದನ್ನು ಐಡೆಂಟಿಫೈ ಮಾಡಿದ್ದೆ ಇವರಿಬ್ಬರು. ಸೊ ಇವ್ರ ಬಗ್ಗೆ ನಿಮಗೂ ಗೊತ್ತಿರಬೇಕು. ಹಾಗೆ ಆ್ಯಂಟಿಬಯೋಟಿಕ್ಸ್ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಮತ್ತೆ ಹೇಳ್ತೀನಿ. ಇನ್ಫೆಕ್ಟಿಯಸ್ ಡಿಸೀಸ್ ಬಗ್ಗೆ ಹೇಳಿದೆ, ಸಾಂಕ್ರಾಮಿಕ ರೋಗಗಳು. ಈಗಳೇನಾಗಿರುತ್ತೆ ಅಂದರೆ ಯಾವುದೇದು ಏಜೆಂಟ್ಸ್ಗಳು ಯಾವ್ಯಾವು ನಾನು ಹೇಳಿದೆ. ಸ್ಕಿನ್ ಡಿಸೀಸಸ್ ಒಂದು ಎಕ್ಸಾಂಪಲ್ ತೊಗೊಂಡ್ರೆ, ಈ ಸ್ಕಿನ್ ಡಿಸೀಸಸ್ಗಳು ಹೇಗೆ ನಮಗೆ ಬರುತ್ತೆ ಅಂತಂದರೆ ಥ್ರೂ ದಿಸ್ ಫಂಗೈ. ಇದು ಸಹಿತ ಒಂದು ಮೈಕ್ರೋಬ್, ಸೂಕ್ಷ್ಮ ಜೀವಿ ಇದು. ಟೈಫಾಯ್ಡ್, ಕಾಲೆರಾ ಅಥವಾ ಟ್ಯೂಬರ್ಕ್ಯುಲೋಸಿಸ್, ಆ್ಯಂಥ್ರಾಕ್ಸ್ ಇವೆಲ್ಲವೂ ಸಹಿತ ಬ್ಯಾಕ್ಟೀರಿಯಾದಿಂದ ಬಂದಂತಹ ರೋಗಗಳು. ಮಲೇರಿಯಾ ಹಾಗೆ ಕಾಲಾ ಅಜರ್ ಅಂತ ಹೇಳ್ತೀವಿ, ಇವುಗಳು ಪ್ರೋಟೋಝೋವಾದಿಂದ ಆದಂತಹ ರೋಗಗಳು. ನೀವು ಇದನ್ನು ನಿಮಗೆ NCERT ಬುಕ್ಕಲ್ಲಿ ಸೆಲ್ಸ್ಗಳ ಬಗ್ಗೆ ಒಂದು ಚಿತ್ರ ಇದೆ ನಿಮಗೆ, ಸ್ಟೆಫಿಲೋಕೋಕೈ ಹಾಗೆ ಸಾರ್ಸ್ ವೈರಸ್ ಆಗಿರ್ಬೋದು, ಇನ್ನೂ ಕೆಲವು ಬ್ಯಾಕ್ಟೀರಿಯಾಗಳ ಬಗ್ಗೆ ನಿಮಗೆ ಒಂದು ವಿತ್ ಫಿಗರ್ ಕೊಟ್ಟಿದ್ದಾರೆ, ಅದನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ. ಬಟ್ ನಮಗೆ ಅದು ಇಂಪಾರ್ಟೆಂಟ್ ಅಲ್ಲ, ಬಟ್ ಆ ಬ್ಯಾಕ್ಟೀರಿಯಾ ನೇಮ್ಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಈಗ ಬೆಸ್ಟ್ ಎಕ್ಸಾಂಪಲ್ ಮೊಡವೆ ಆಗುತ್ತೆ. ಏಕನೇ ಮೊಡವೆ ಆಗೋದು ಇಟ್ ಕಮ್ಸ್ ಫ್ರಮ್ ದ ಬ್ಯಾಕ್ಟೀರಿಯಾ ದಟ್ ಈಸ್ ಕೋಕೈ ಅಂತೀವಿ. ಸ್ಟೆಫೆಲೋಕೋಕೈ ಅಂತ ಹೇಳ್ತೀವಿ ಅಥವಾ ಸ್ಟೆಫೆಲೋಕೋಕಸ್ ಅಂತಲೂ ಹೇಳ್ತೀವಿ. ಇದ್ರ ಬಗ್ಗೆ ಗೊತ್ತಿರಲಿ.
ಅದೇ ರೀತಿಯಾಗಿ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಸಿಗುತ್ತೆ, ನೋಡಿ ಅದನ್ನು. ಹಾಗೆ ವೈರಸ್ ಅನ್ನೋದೇನಾಗುತ್ತೆ, ಇದು ಹೋಸ್ಟ್ ಸೆಲ್ಲಲ್ಲಿ ಡೆವಲಪ್ ಆಗ್ತಾ ಹೋಗುತ್ತೆ. ಇಟ್ ಲೀವ್ಸ್ ಇನ್ ಅ ಹೋಸ್ಟ್ ಸೆಲ್, ಗೊತ್ತಾಗ್ತಿದೆಯಾ. ಬಟ್ ಬ್ಯಾಕ್ಟೀರಿಯಾ, ಫಂಗ ಏನಾಗುತ್ತೆ, ಇವುಗಳು ಮಲ್ಟಿಪಲ್ ಆಗಿ ಕ್ವಿಕ್ಕಾಗಿ ತುಂಬ ಬೇಗನೆ ಮಲ್ಟಿಪ್ಲೈ ಆಗ್ತವೆ. ಆದರೆ ವಾರ್ಮ್ಸ್ನ ನೋಡ್ತೀವಲ್ಲ, ಹುಳುಗಳು ಏನಾಗುತ್ತೆ, ಅವುಗಳು ಸ್ಲೋ ಆಗಿ ಮಲ್ಟಿಪಲ್ ಆಗ್ತಾ ಹೋಗುತ್ತೆ. ಇವುಗಳು ಆ್ಯಕ್ಚುಲಿ ಏನು ಗೊತ್ತಾ, ಈ ವಾರ್ಮ್ಸ್ ಏನಾದರೂ ಹೊಟ್ಟೆಲಿ ಜಾಸ್ತಿ ಆಯಿತು ಅಂತಂದರೆ ಕ್ಯಾಲ್ಶಿಯಂ ಕಂಟೆಂಟ್ ಬಾಡಿಲಿ ಕಡಿಮೆ ಆಗ್ತಾ ಹೋಗುತ್ತೆ. ಇದ್ರ ಬಗ್ಗೆ ನಿಮಗೆ ಗೊತ್ತಿರಲಿ. ಆನಂತರ ಆ್ಯಂಟಿಬಯೋಟಿಕ್ಸ್ಗಳ ಬಗ್ಗೆ ಗೊತ್ತಿರಬೇಕು. ಆ್ಯಂಟಿಬಯೋಟಿಕ್ಸ್ ಅಂತ ಅಂದರೆ ಏನು, ಬ್ಯಾಕ್ಟೀರಿಯಾದಿಂದ ಕಾಸ್ ಆದಂತಹ ಯಾವುದೇ ರೋಗಗಳಿಗೆ ಇದನ್ನು ನಾವು ಕೊಡೋದು, ಆ್ಯಂಟಿಬಯೋಟಿಕ್ಸ್ಗಳನ್ನು. ಇವುಗಳನ್ನು ನಾವೇನಾದರೂ ಕೊಟ್ವಿ ಅಂತಂದರೆ ಇದು ಕೇವಲ ಬ್ಯಾಕ್ಟೀರಿಯಾ ಜೊತೆ ಮಾತ್ರ ಇದು ಅದರ ಹೋರಾಟ ಇರುತ್ತೆ, ನಾಟ್ ದ ವೈರಸ್. ಮತ್ತು ಆ್ಯಂಟಿವೈರಲ್ ಆ್ಯಕ್ಟಿವಿಟಿನ ಇದು ತೋರಿಸೋಲ್ಲ. ಕೇವಲ ಬ್ಯಾಕ್ಟೀರಿಯಾದಿಂದ ಕಾಸ್ ಆದಂತಹ ಡಿಸೀಸಸ್ಗಳಿಗೆ ಮಾತ್ರ ಈ ಆ್ಯಂಟಿಬಯೋಟಿಕ್ಸ್ಗಳು ವರ್ಕ್ ಆಗುತ್ತೆ. ಈ ಆ್ಯಂಟಿಬಯೋಟಿಕ್ಸ್ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇನ್ನೊಂದೇನು ಅಂದರೆ, ಬ್ಯಾಕ್ಟೀರಿಯಾಗಳೇನಾದರೂ ನಮ್ಮ ಬಾಡಿಗೆ ಎಂಟರ್ ಆಯಿತು ಅಂತಂದರೆ ಆನಂತರ ಅವು ಏನು ಮಾಡ್ತವೆ ಅಂದರೆ, ಒಂದು ಸೆಲ್ ವಾಲ್ನ ಅದು ಅದರ ಸುತ್ತ ಒಂದು ಫಾರ್ಮೇಷನ್ನ ಮಾಡ್ಕೊಳ್ಳುತ್ತೆ. ಈಗ ಸೆಲ್ ಇದೆ ಅಂತಂದರೆ ಇದ್ರ ಸುತ್ತ ಒಂದು ಸೆಲ್ ವಾಲನ್ನು ಫಾರ್ಮೇಟ್ ಮಾಡ್ಕೊಳ್ಳುತ್ತೆ. ಸೊ ಇಟ್ ಅಂದರೆ ಅದನ್ನು ತಾನೇ ಅದು ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರುತ್ತೆ ಆ ಸೆಲ್ ವಾಲ್ ಮೂಲಕ. ಸೊ ಈಗೇನು ಮಾಡಬೇಕು ನಾವು ಹಾಗಿದ್ರೆ, ಆ್ಯಂಟಿಬಯೋಟಿಕ್ಸ್ನ ಕೆಲಸ ಏನಾಗಿರಬೇಕು ಅಂತಂದರೆ ಆ ಸೆಲ್ ವಾಲ್ನ ಫಸ್ಟು ಪ್ರಿವೆಂಟ್ ಮಾಡೋದು, ಆನಂತರ ಆ ಸೆಲ್ನನ್ನು ಕೊಂದಾಕೋದು, ಕಿಲ್ ಮಾಡೋದು. ಸೊ ಇದರ ಒಂದು ಕೆಲಸ ಏನು, ಒಂದು ಸೆಲ್ ವಾಲ್ ಹಾಗೆ ಮತ್ತು ಆ ಸೆಲ್ಲನ್ನು ತೆಗೆದು ಹಾಕೋದು. ಈಗ ಗ್ರೇಟ್ ಎಕ್ಸಾಂಪಲ್ ಪೆನ್ಸಿಲಿನ್ ಬಗ್ಗೆನೂ ಸಹಿತ ನಿಮಗೆ ಗೊತ್ತಿದೆ. ಸೊ ಪೆನ್ಸಿಲಿನ್ ಏನೋ ಬ್ಯಾಕ್ಟೀರಿಯಾ ವಿರುದ್ಧ ಮಾತ್ರ ಅದರ ಒಂದು ಎಫೆಕ್ಟನ್ನು ತೋರಿಸುತ್ತೆ, ನಾಟ್ ದ ವೈರಸ್. ಅದು ಹೇಗೆ ತನ್ನ ಕೆಲಸವನ್ನು ತೋರಿಸುತ್ತೆ ಅಂತಂದರೆ ಆ ಸೆಲ್ ವಾಲ್ ಫಾರ್ಮೇಷನ್ ಆಗಿರುತ್ತಲ್ಲ ಅದನ್ನು ತೆಗೆಯೋದು. ಸೊ ಮೆನಿ ಆ್ಯಂಟಿಬಯೋಟಿಕ್ಸ್ಗಳು ಸಹಿತ ಇದೇ ರೀತಿಯಾಗಿ ನೋಡ್ತೀವಿ. ನೆಕ್ಸ್ಟ್ ನೋಡೋಣ, ಮೀನ್ಸ್ ಆಫ್ ಸ್ಪ್ರೆಡ್, ಹರಡುವ ವಿಧಾನಗಳು. ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಅಂದರೆ ಸಂಪರ್ಕದಿಂದ ಹರಡುವಂತಹ ರೋಗಗಳು. ನೀವು ಈಸಿಯಾಗಿ ಹೇಳ್ತೀರಾ ಇದನ್ನು, ಆದರೆ ಇಂಗ್ಲೀಷಲ್ಲಿ ಕೊಟ್ಟರೆ ಕಮ್ಯುನಿಕೇಬಲ್ ಡಿಸೀಸ್ ಅಂದರೆ ಗೊತ್ತಾಗಲ್ಲ, ಕಮ್ಯುನಿಕೇಷನ್ ಅಂತೇಳಿ ಗೊತ್ತಾಗುತ್ತಲ್ಲ. ಸೊ ಕಮ್ಯುನಿಕೇಬಲ್ ಡಿಸೀಸಸ್ ಅಂದರೆ ಗಾಳಿಯ ಮೂಲಕ ಹರಡುವಂತಹ ರೋಗಗಳು, ಹಾಗೆ ನೀರಿನಿಂದ. ಗಾಳಿ ಅಂತ ಅಂದರೆ ಗೊತ್ತಿದೆ, ಕೆಮ್ಮಾಗಿದಾಗ ಆಗಿರ್ಬೋದು, ಮಾತಾಡಿದಾಗೆ ಅಥವಾ ಸೀನಿದಾಗ. ಇಟ್ ಟ್ರಾವೆಲ್ಸ್, ಆ ಮೈಕ್ರೋಬ್ಸ್ಗಳೇನಾಗುತ್ತೆ ಟ್ರಾವೆಲ್ ಮಾಡುತ್ತೆ ಗಾಳಿಯ ಮೂಲಕ, ಬೇರೆಯವ್ರಿಗೂ ತಲುಪುತ್ತೆ. ಈಗ ನಾವು ಕೊರೋನಾ ವೈರಸ್ ನೋಡ್ತಿದ್ದೀವಲ್ಲ, ಅದು ಸಹಿತ ಕಮ್ಯುನಿಕೇಬಲ್ ಡಿಸೀಸ್ ಅಂತೇಳಿ ಹೇಳ್ತೀವಿ. ಆನಂತರ ವಾಟರ್, ನೀರಿನ ಮೂಲಕ. ಅದೇ ರೀತಿಯಾಗಿ ಸೆಕ್ಷುವಲ್ ಕಾಂಟ್ಯಾಕ್ಟ್, ಇದರಲ್ಲೂ ಸಹಿತ ನೋಡ್ತೀವಿ. ನೆಕ್ಸ್ಟ್ ಹ್ಯಾಂಡ್ ಶೇಕ್ ಆಗಿರ್ಬೋದು ಅಥವಾ ಹಗ್ ಆಗಿರ್ಬೋದು, ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆದಾಗ ಆಗಿರ್ಬೋದು, ಇವೆಲ್ಲವೂ ಸಹಿತ ಏನಾಗುತ್ತೆ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳ್ತೀವಿ. HIV ನೋಡ್ತೀವಿ, ಇದು ಸಹಿತ ಒಂದು ಸೆಕ್ಷುವಲ್ ಕಾಂಟ್ಯಾಕ್ಟಿಂದ ಟ್ರಾನ್ಸ್ಫರ್ ಆಗುವಂಥ ಒಂದು ವೈರಸ್. ಆನಂತರ ಅನಿಮಲ್ಸ್ ವೆಕ್ಟರ್ಸ್ ಅಂತ ಹೇಳ್ತೀವಿ, ವಾಹಕಗಳು ಅಂತಲೇ ಕರಿತೀವಿ ಈ ಪ್ರಾಣಿಗಳನ್ನು. ಈ ಬೆಸ್ಟ್ ಎಕ್ಸಾಂಪಲ್ ಸೊಳ್ಳೆ, ಒಬ್ಬರಿಂದ ತೊಗೊಂಡೋಗ್ಬಿಟ್ಟು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಈ ಸೊಳ್ಳೆ ಏನಾಗುತ್ತವು, ಅವುಗಳಿಗೆ ಅದರಲ್ಲೂ ಹೆಣ್ಣು ಸೊಳ್ಳೆಗಳೇನಾಗಿರುತ್ತೆ, ಅವುಗಳಿಗೆ ನ್ಯೂಟ್ರಿಯೆಂಟ್ಸ್ ಬೇಕಾಗಿರುತ್ತೆ ಸಂತಾನೋತ್ಪತ್ತಿಗಾಗಿ, ಅವುಗಳಿಗೆ ನ್ಯೂಟ್ರಿಯೆಂಟ್ಸ್ ಬೇಕಾಗಿರುತ್ತೆ. ಬಟ್ ಅವಕ್ಕೆ ಸಿಗೋದು ಎಲ್ಲಿಂದ ಸಿಗುತ್ತೆ, ಅದು ಹ್ಯೂಮನ್ ಬಾಡಿಲಿ ಸಿಗುತ್ತೆ, ಅಥವಾ ವಾರ್ಮ್ ಬ್ಲಡೆಡ್ ಅನಿಮಲ್ಸ್ ಅಂತ ಹೇಳ್ತೀವಲ್ವ, ಅದರಿಂದ ಸಿಗುತ್ತೆ. ಅವುಗಳೇನಾಗುತ್ತೆ, ಆಫ್ಕೋರ್ಸ್ ಅದರಿಂದ ಸೀಕ್ರೆಟ್ ತೊಗೊಂಡು ಹೋಗ್ತಾ ಇರ್ತವೆ. ಅದು ಏನಾದರೂ ಒಬ್ಬ ಕಾಯಿಲೆ ಇರುವಂತಹ ಮನುಷ್ಯನಿಗೆ ಏನಾದರೂ ಇತ್ತು ಅಂತ ಅಂದರೆ ಅದು ಮತ್ತೆ ತೊಗೊಂಡು ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗುತ್ತೆ. ಸೊ ನಾವು ಇದ್ರ ಬಗ್ಗೆ ನಮಗೆ ಗೊತ್ತಿರಬೇಕು. ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಅಂದರೆ ಯಾವುದ್ಯಾವುದರಿಂದ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದು ಸಹಿತ ಗೊತ್ತಿರಬೇಕು. ಆರ್ಗನ್ ಸ್ಪೆಸಿಫಿಕ್ ಆ್ಯಂಡ್ ಟಿಶ್ಯೂ ಸ್ಪೆಸಿಫಿಕ್ ಮ್ಯಾನಿಫೆಸ್ಟೇಷನ್ಸ್, ಅಂಗ ನಿರ್ದಿಷ್ಟ ಮತ್ತು ಅಂಗಾಂಶ ನಿರ್ದಿಷ್ಟ ಕುರುಹುಗಳು. ಈಗ ಅವರ್ ಬಾಡಿ ಈಸ್ ವೆರಿ ಲಾರ್ಜ್ ಕಂಪೇರ್ ಟು ದ ಮೈಕ್ರೋಬ್ಸ್. ಈಗ ಸೂಕ್ಷ್ಮ ಜೀವಿಗಳಿಗೆ ಕಂಪೇರ್ ಮಾಡಿದ್ವಿ ಅಂತಂದರೆ ನಮ್ಮ ಹ್ಯೂಮನ್ ಬಾಡಿ ಏನಾಗಿದೆ, ತುಂಬ ದೊಡ್ಡದಾಗಿದೆ ಅಲ್ವಾ, ಬಿಗ್ ಆಗಿದೆ. ಸೊ ಅಲ್ಲಿ ನೀವು ನೋಡ್ತಾ ಇದ್ದೀರಾ, ಅವುಗಳು ಎಂಟರ್ ಆಯಿತು ಅಂತಂದರೆ ಅದು ಎಲ್ಲ ಕಡೆನೂ ಹರಡುತ್ತಾ ಅಥವಾ ಯಾವುದೋ ಒಂದು ಸ್ಪೇಸಿಗೆ ಹೋಗುತ್ತಾ? ಅಂದರೆ ನಮ್ಮ ಬಾಡಿಗೆ ಎಂಟರ್ ಆಯಿತು ಅಂತಂದರೆ ಎಲ್ಲ ಕಡೆನೂ ಹೋಗುತ್ತಾ ಅಥವಾ ಯಾವುದೋ ಒಂದೊಂದು ಕಡೆಗೆ ಮಾತ್ರ ಇರುತ್ತಾ? ಹಂಗೆ ಕೇಳ್ತಾ ಇರೋದು ಅವ್ರಲ್ಲಿ ಕ್ವಶನು. ಅಂದರೆ ಲಾರ್ಜ್ ಆಗಿದೆ, ಅವುಗಳು ಸೂಕ್ಷ್ಮವಾಗಿದ್ದಾವೆ ಅಂತಂದರೆ ನಮ್ಮ ಬಾಡಿಗೆ ಅವು ಹೇಗೆ ಎಂಟರ್ ಆಗ್ತಿದ್ದಾವೆ ಅಂತಂದರೆ, ಫಸ್ಟ್ ಎಕ್ಸಾಂಪಲ್ ನೋಸ್ ಮೂಲಕ. ಅಂದರೆ ನಾವು ಇನ್ಹೇಲ್ ಮಾಡ್ತೀವಲ್ಲ ಆಕ್ಸಿಜನ್, ಆವಾಗ ನಮಗೇನಾಗುತ್ತೆ ನೋಸ್ ಮೂಲಕ ಬರುತ್ತೆ. ಅದೇನಾಗುತ್ತೆ ಲಂಗ್ಸ್ನ ಹಾಳು ಮಾಡುತ್ತೆ. ಫಸ್ಟ್ ಆರ್ಗನ್ ಸಿಸ್ಟಮಲ್ಲಿ ಫಸ್ಟ್ ಲಂಗ್ಸನ್ನು ಹಾಳು ಮಾಡುತ್ತೆ. ಇದರಿಂದ ನಾವು ಟ್ಯೂಬರ್ಕ್ಯುಲೋಸಿಸ್ನ ನೋಡಬಹುದು. ಆನಂತರ ಈಗ ಮೌತ್ ಮೂಲಕ ಹೋಯಿತು ಅಂದರೆ ಅಲ್ಲಿ ನಾವು ಸ್ಟಮಕ್ಕಿಗೆ ಎಂಟರ್ ಆದರೆ ಅಥವಾ ಲಿವರಿಗೆ ಎಂಟರ್ ಆಯಿತು ಅಂತ ಆಗಿರ್ಬೋದು, ಅಥವಾ ಇಂಟೆಸ್ಟೈನಿಗೂ ಟ್ರಾನ್ಸ್ಫರ್ ಆಗ್ಬೋದು. ಇವುಗಳಿಂದ ನೋಡ್ಬೋದು ನಾವು ಟೈಫಾಯ್ಡ್ನ ನೋಡ್ತೀವಿ. ಲಿವರಿಗೆ ಏನಾದ್ರು ಎಂಟರ್ ಆಯಿತು ಅಂತಂದರೆ ಜಾಂಡೀಸನ್ನು ನೋಡ್ತೀವಿ. ಸೆಕ್ಷುವಲ್ ಆರ್ಗನ್ಸ್ ಮೂಲಕ ಆಯಿತು ಅಂದರೆ ಅದನ್ನು HIV ವೈರಸ್ ಹೇಳೋದ್ನಲ್ಲ ಅದು. ಆನಂತರ ಮಸ್ಕಿಟೋ ಬೈಟಿಂದನೂ ಟ್ರಾನ್ಸ್ಫರ್ ಆಗುತ್ತೆ. ಇಟ್ ಕಾಸಸ್ ಮಲೇರಿಯಾ. ಇದ್ರ ಬಗ್ಗೆ ಗೊತ್ತಿರಲಿ. ನೆಕ್ಸ್ಟ್ ಪ್ರಿನ್ಸಿಪಲ್ ಆಫ್ ಟ್ರೀಟ್ಮೆಂಟ್, ಇವುಗಳನ್ನೆಲ್ಲ ತಡೆಯೋಕ್ಕೆ ಒಂದು ವಿಧಾನ.
ಟ್ರೀಟ್ಮೆಂಟ್. ಈಗ ನಮಗೀಗ ಆಲ್ರೆಡಿ ಕಾಯಿಲೆ ಬಂದಿದೆ ಅಂತಂದರೆ ವಿ ಶುಡ್ ಟ್ರೀಟ್ ಅವರ್ ಸೆಲ್ಫ್. ಅಥವಾ ದೊಡ್ಡದಾದಂಥ ರೋಗ ಬಂತು ಅಂದರೆ ಅವಾಗ ನಾವು ಅಫ್ಕೋರ್ಸ್ ನಾವು ಏನು ಮಾಡಬೇಕು, ಡಾಕ್ಟರ್ ಹತ್ರ ಹೋಗಲೇಬೇಕಾಗುತ್ತೆ. ಸೊ ಅವ್ರು ಅದನ್ನೇ ಹೇಳ್ತಾ ಇದ್ದಾರೆ, ಯಾವುದೋ ಒಂದು ಲಕ್ಷಣಗಳನ್ನು ನಾವು ನೋಡ್ತಾ ಇದ್ದೀವಿ ಅಂದರೆ, ಸಿಮ್ಟಮ್ಸ್ಗಳು ನೋಡ್ತಾ ಇದ್ದೀವಿ ಅಂತಂದರೆ ವಿ ಹ್ಯಾವ್ ಟು ಕನ್ಸಲ್ಟ್ ದ ಡಾಕ್ಟರ್. ರೋಗದ ಪರಿಣಾಮ ಕುಗ್ಗಿಸುವುದು. ನಾವು ಟ್ರೀಟ್ಮೆಂಟ್ ಕೊಡಬೇಕು ಅಂತಂದರೆ ಅಲ್ಲಿ ಫಸ್ಟ್ ಕೆಲಸ ಏನಾಗಿರಬೇಕು, ಅದರ ಪರಿಣಾಮ ಎಫೆಕ್ಟನ್ನು ನಾವು ಕಡಿಮೆ ಮಾಡಬೇಕು. ರೋಗಕ್ಕೆ ಕಾರಣವಾದಂತಹ ರೋಗಕಾರಕಗಳನ್ನು ನಾಶಪಡಿಸುವುದು. ಆನಂತರ ಅದಕ್ಕೆ ಕಾರಣ ಆಗಿರುವಂತಹ ಯಾವುದೋ ಒಂದು ಯಾವುದು ಈಗ ಮೈಕ್ರೋಬ್ಸ್ಗಳಾಗಿರ್ಬೋದು, ಅವುಗಳನ್ನೆಲ್ಲ ನಾವು ಫಸ್ಟ್ ಅದನ್ನು ನಮ್ಮ ಬಾಡಿಯಿಂದ ತೆಗೆದು ಹಾಕೋದಾಗಿರ್ಬೋದು. ಇದೆರಡು ಟ್ರೀಟ್ಮೆಂಟಲ್ಲಿ ನೋಡ್ತೀವಿ. ಹೇಗೆ ಮೈಕ್ರೋಬ್ಸ್ನ ಸಾಯಿಸ್ಬೋದು? ಇಟ್ ಈಸ್ ಪಾಸಿಬಲ್ ಓನ್ಲಿ ಥ್ರೂ ದ ಮೆಡಿಸಿನ್ಸ್. ಗುಳಿಗೆ ಆಗಿರ್ಬೋದು ಅಥವಾ ಇಂಜೆಕ್ಷನ್ ಆಗಿರ್ಬೋದು, ಅದ್ರ ಮೂಲಕ ನಾವೇನು ಮಾಡ್ಬೋದು, ನಮ್ಮ ಬಾಡಿನ ನಾವು ಟ್ರೀಟ್ ಮಾಡ್ಕೋಬೋದು. ಈಗ ನೆಕ್ಸ್ಟ್ ಒನ್ ಈಸ್ ಪ್ರಿನ್ಸಿಪಲ್ಸ್ ಆಫ್ ಪ್ರಿವೆನ್ಷನ್. ಇವಾಗ ಎಲ್ರಿಗೂ ಗೊತ್ತಿದೆ, ಈಗ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಮಾಡೋದಕ್ಕಿಂತ ಬರದೇ ಇರೋ ರೀತಿಯಲ್ಲಿ ತಡೆಯೋದೇ ಬೆಸ್ಟ್ ಅಲ್ವಾ. ಸೊ ಅದಕ್ಕೆ ಕೆಲವು ತತ್ವಗಳನ್ನು ಹೇಳ್ತಾರೆ. ನೆವರ್ ರಿಕವರ್ ಕಂಪ್ಲೀಟ್ಲಿ. ಈಗ ಒಬ್ಬರಿಗೆ ಆಲ್ರೆಡಿ ಒಂದು ರೋಗ ಬಂದುಬಿಟ್ಟಿದೆ ಅಂತಂದರೆ ಅವರಲ್ಲಿ ಇವಾಗ ಆಲ್ರೆಡಿ ಒಂದು ಒಂದು ಸೆಲ್ಸ್ ಅಥವಾ ಒಂದು ಟಿಶ್ಯೂಸ್ಗಳಿಗೆ ಯಾವುದೋ ಒಂದು ರೋಗಕಾರಕಗಳು ಎಂಟರ್ ಆಗಿದೆ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅದರಿಂದ ಏನಾಗುತ್ತೆ, ಅವುಗಳು ಪ್ರಾಪರ್ ಫಂಕ್ಷನಿಂಗ್ ಮಾಡ್ತಾ ಇರಲ್ಲ. ನಾವು ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀವಿ, ಎಲ್ಲದೂ ಆಗಿದೆ, ಟ್ರೀಟ್ಮೆಂಟ್ ತೊಗೊಂಡಿದ್ದೀವಿ, ಆದರೂ ಏನಾಗುತ್ತೆ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮತ್ತೆ ಬರೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಆಫ್ ದ ಲೋ ಇಮ್ಯುನಿಟಿ ಅಂತ ಹೇಳ್ತೀವಿ. ಗೊತ್ತಾಗ್ತಿದೆ? ಸೊ ಅಲ್ಲಿ ಏನಾಗುತ್ತೆ, ಇದರಿಂದನೂ ಸಹಿತ ನಾವು ಹುಷಾರಾಗಿರಬೇಕು. ರಿಕವರ್ ಆಗಿರೋದಿಲ್ಲ, ಬಟ್ ನಾವು ಸ್ವಲ್ಪ ದಿನ ನಾವು ರೆಸ್ಟನ್ನು ತಗೋಬೇಕಾಗುತ್ತೆ. ಇಟ್ ಟೇಕ್ಸ್ ಟೈಮ್. ಆ ಶಕ್ತಿ ನಮ್ಮ ಬಾಡಿಯಿಂದ ಕಳೆದು ಹೋಗದೇ ಇರೋ ರೀತಿಯಲ್ಲಿ ನಾವೇನು ಮಾಡ್ಬೋದು, ಮಲ್ಕೊಂಡು ಅಥವಾ ಆ ಟೈಮಲ್ಲಿ ರೆಸ್ಟಲ್ಲಿರಬೇಕು. ಈಗ ಹುಷಾರಾಗಿದ್ದಾರೆ ಅಂತಂದ್ರೂ ಅಥವಾ ಟ್ರೀಟ್ಮೆಂಟ್ ತೊಗೊಂಡು ಬಂದಿದ್ದೀವಿ ಅಂತಂದ್ರೂ ಆ ಟ್ಯಾಬ್ಲೆಟ್ಸ್ಗಳನ್ನು ತೊಗೊಂಡಿರ್ತೀವಿ, ಆದರೂ ರೆಸ್ಟ್ ತೊಗೊಳ್ಳೋದ್ರ ಮೂಲಕ ನಮ್ಮ ಬಾಡಿಗೆ ಅದು ಶಕ್ತಿಗಳೇನಾಗಿರಬೇಕು, ಸ್ಟೋರ್ ಆಗಬೇಕು ಸ್ವಲ್ಪ ಆ ಟೈಮಲ್ಲಿ. ಅದಕ್ಕೋಸ್ಕರ ರೆಸ್ಟ್ ಮಾಡಿ, ನಿದ್ದೆ ಮಾಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೋರ್ಸ್ ಪೇಷಂಟ್. ಅಂದರೆ ಇವಾಗ ಒಬ್ಬನಿಗೆ ಬಂದಿದೆ ಅಂತಂದರೆ ಅವನಿಂದ ಇನ್ನೊಬ್ರಿಗೆ ಹರಡುವಂಥ ಚಾನ್ಸಸ್ ಇರುತ್ತಲ್ವ, ಅವನು ಒಂದು ರೋಗಕ್ಕೆ ಮೂಲ ಆಗ್ಬೋದು ಬೇರೆಯವ್ರಿಗೆ ಕೊಡೋಕ್ಕೆ. ಸೊ ಅದಕ್ಕೋಸ್ಕರ ನಾವೇನು ಹೇಳ್ತೀವಿ, ಇವುಗಳ ಬಗ್ಗೆ ನಮಗೆ ಅರಿವಿರಬೇಕು. ಇದರಿಂದ ನಾವು ತಡೆಗಟ್ಬೋದು. ಇನ್ನು ಬೇರೆ ತತ್ವಗಳು ಯಾವ್ಯಾವು ಅಂತಂದರೆ, ನಾವು ಜನರಲ್ ಆ್ಯಂಡ್ ಸ್ಪೆಸಿಫಿಕ್ ಅಂತ ಹೇಳ್ತೀವಿ. ಏನಂತಂದರೆ, ಸ್ವಲ್ಪ ನಮ್ಮ ಲೈಫ್ ಸ್ಟೈಲನ್ನು ನಾವು ಚೇಂಜ್ ಮಾಡ್ಕೊಳ್ಳೋದು, ಕ್ಲೀನಾಗಿರೋದು, ಕ್ಲೀನ್ ಎನ್ವಿರಾನ್ಮೆಂಟ್ನ ನಾವು ನೋಡ್ಕೊಳ್ಳೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಮನೆ ಕ್ಲೀನಲ್ಲಿ ಇರ್ಬೋದು, ಜೊತೆಗೆ ಒಳ್ಳೆ ಫುಡ್ಡನ್ನು ತಗೊಳ್ಳೋದು, ಫಿಸಿಕಲ್ ಹೆಲ್ತನ್ನು ಮೇಂಟೈನ್ ಮಾಡೋಕ್ಕೋಸ್ಕರ ಎಕ್ಸಸೈಸ್ ಆಗಿರಬಹುದು, ಇವುಗಳನ್ನೆಲ್ಲ ಸಹಿತ ನಾವು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಫಾರ್ ಏರ್ ಬಾರ್ನ್ ಮೈಕ್ರೋಬ್ಸ್. ಈಗ ಗಾಳಿಯಿಂದ ಹರಡುವಂತಹ ಕೆಲವು ಮೈಕ್ರೋಬ್ಸ್ಗಳಿರುತ್ತೆ, ಸೂಕ್ಷ್ಮ ಜೀವಿಗಳಿರುತ್ತೆ. ಆವಾಗ ಏನು ಮಾಡಬೇಕು, ನಾವು ಒಳ್ಳೆ ಗಾಳಿನ ತಗೋಬೇಕಾಗುತ್ತೆ. ಮೀನ್ಸ್ ನಾವೇನಾಗುತ್ತೆ, ಈಗ ಹೊರಗಡೆ ಹೋದ ಮಾಸ್ಕ್ ಅಂತ ಹೇಳ್ತೀವಲ್ವ, ಸೊ ಇಟ್ ಹೆಲ್ಪ್ಸ್ ಆ್ಯಕ್ಚುಲಿ. ಅಲ್ಲೇನಾಗುತ್ತೆ, ಒಬ್ಬರಿಂದ ಒಬ್ರು ಹರಡುವಂಥ ರೋಗಗಳನ್ನು ನಾವು ತಡೆಗಟ್ಬೋದು. ಅದೇ ರೀತಿಯಾಗಿ ನೀರಿನಿಂದ ಹರಡುವಂತಹ ಸೂಕ್ಷ್ಮ ಜೀವಿಗಳಿವೆ. ಸೊ ಅದಕ್ಕೆ ನಾವು ಏನು ಮಾಡಬೇಕು, ಪ್ಯೂರ್ ವಾಟರ್ನ ತಗೋಬೇಕು. ಪ್ಯೂರ್ ವಾಟರ್ ಅಂದ ತಕ್ಷಣ ಡಿಸ್ಟಿಲ್ಡ್ ವಾಟರಿಗೆ ಹೋಗಬಾರ್ದು. ಅದರಲ್ಲಿ ಯಾವುದೇ ರೀತಿಯಾದಂತಹ ಮಿನರಲ್ಸ್ಗಳಿರೋದಿಲ್ಲ. ನಾವು ಅವಾಗ ಏನು ಮಾಡಬೇಕು, ಮಿನರಲ್ಸ್ ಇರೋವಂತಹ ನೀರನ್ನೇ ತಗೋಬೇಕು. ಬಟ್ ಇಟ್ ಶುಡ್ ಬಿ ಪ್ಯೂರ್. ಅಂದರೆ ಅಲ್ಲಿ ನಾವು ಇವಾಗ ಪ್ಯೂರಿಫೈಡ್ ವಾಟರ್ನ ತಗೊಳ್ಳೋದು, ಈ ರೀತಿಯಾಗಿ ಅಷ್ಟೇ ಒಂದು ಪ್ರೋಸೆಸ್ನ ಮೇಂಟೈನ್ ಮಾಡಬೇಕು. ಫಿಲ್ಟರ್ ಆಗದೇ ಇರೋವಂತಹ ನೀರನ್ನು ನಾವು ಕುಡಿಬಾರ್ದು. ಇದಿಷ್ಟು ಗೊತ್ತಿರಬೇಕು. ಆನಂತರ ವೆಕ್ಟರ್ ಬಾರ್ನ್ ಡಿಸೀಸಸ್. ಅಂದರೆ ಈಗ ನಾನು ಸೊಳ್ಳೆ ಅದೆಲ್ಲ ಹೇಳಿದ್ವಲ್ಲ, ಸೊ ಅದು ನಮಗೇನು ಮಾಡಬೇಕು, ಕ್ಲೀನ್ ಎನ್ವಿರಾನ್ಮೆಂಟ್ ಇಟ್ಕೊಂಡ್ವಿ ಅಂತಂದರೆ ಆ ಸೊಳ್ಳೆಗಳು ಅವುಗಳು ಹೆಚ್ಚಾಗದೇ ಇರೋ ರೀತಿಯಲ್ಲಿ ನಾವು ನೋಡ್ಕೋಬೋದಲ್ವ, ಆ ರೀತಿಯಾಗಿ. ನೆಕ್ಸ್ಟ್ ಫುಡ್, ಒಳ್ಳೆ ಫುಡ್ಡನ್ನು ತೊಗೊಳ್ಳೋದಾಗಿರ್ಬೋದು, ಅಥವಾ ರೋಗ ತಡೆಗಟ್ಟೋಕ್ಕೋಸ್ಕರನೇ ಇರುವಂತಹ ವ್ಯಾಕ್ಸಿನ್ಸ್ಗಳು, ಚಿಕ್ಕ ಏಜಲ್ಲಿರುವಾಗಲೇ ಆ ವ್ಯಾಕ್ಸಿನ್ಸ್ಗಳನ್ನು ತಗೊಳ್ಳೋದಾಗಿರ್ಬೋದು. ಇವುಗಳೆಲ್ಲ ನಾವು ಅವಾಗ ಸ್ಮಾಲ್ ಪಾಕ್ಸ್ ಅವುಗಳೆಲ್ಲ ನಾವು ಇವಾಗ ತಡೆಗಟ್ತಾ ಇದ್ದೀವಲ್ವ, ಸೊ ಇಟ್ ಹೆಲ್ಪ್ಸ್. ನೆಕ್ಸ್ಟ್ ಇಮ್ಯುನೈಸೇಷನ್ ಅಂಥೇಳಿ ಕಾನ್ಸೆಪ್ಟ್ ಬರುತ್ತೆ. ಈ ಇಮ್ಯುನೈಸೇಷನ್ ಅಂತಂದರೆ ನಿಮಗೆ ಪ್ರತಿರಕ್ಷಣೆ. ಈಗ ಆಲ್ರೆಡಿ ನಮ್ಮ ಬಾಡಿಗೆ ಒಂದು ಬ್ಯಾಕ್ಟೀರಿಯಾ ಬಂದು ಹೋಗಿದೆ ಅಂತಂದರೆ ನಮ್ಮ ಬಾಡಿ ಏನಾಗುತ್ತೆ, ಅದೇ ಬ್ಯಾಕ್ಟೀರಿಯಾ ಇನ್ನೊಂದು ಸರಿ ಏನಾದ್ರು ಬಾಡಿಗೆ ಎಂಟರ್ ಆಯಿತು ಅಂತಂದರೆ ನಾವು ಎಕ್ಸ್ಟರ್ನಲ್ ಆಗಿ ಮತ್ತೆ ಟ್ಯಾಬ್ಲೆಟ್ ಅಥವಾ ಟ್ರೀಟ್ಮೆಂಟ್ ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಅದೇ ಏನಾಗುತ್ತೆ, ರಿಯಾಕ್ಟ್ ಮಾಡುತ್ತೆ. ಅವುಗಳನ್ನು ಅವೇ ನಮ್ಮ ಬಾಡಿನೇ ಮೇಂಟೈನ್ ಮಾಡಿಬಿಡುತ್ತೆ. ಟ್ರೀಟ್ಮೆಂಟ್ ಅದೇ ಕೊಟ್ಬಿಡುತ್ತೆ, ಡಾಕ್ಟರ್ನ ಅವಶ್ಯಕತೆ ಇರೋದಿಲ್ಲ. ಸೊ ಇಮ್ಯುನೈಸೇಷನ್ ಅಥವಾ ಇಮ್ಯೂನ್ ಸಿಸ್ಟಮ್ ಅನ್ನೋದು ತುಂಬ ಮುಖ್ಯ. ನಾವು ಅದಕ್ಕೋಸ್ಕರ ಹೇಳ್ತಾ ಇರೋದು, ಈ ಕೊರೋನಾ ವೈರಸ್ ಬಂದಿದೆ, ಅದಕ್ಕೆ ನಮ್ಮ ಇಮ್ಯುನಿಟಿ ಏನಾದರೂ ಚೆನ್ನಾಗಿತ್ತು ಅಂತಂದರೆ ಅಂಥ ವೈರಸ್ಗಳು ಎಷ್ಟೇ ಬಂದ್ರೂ ನಾವು ತಡ್ಕೊಳ್ಳೋಂಥ ಕೆಪಾಸಿಟಿ ಇರುತ್ತೆ. ಸೊ ಈಗ ತೀರ್ಕೊಂಡಿದ್ದಾರೆ ತುಂಬ ಜನ, ಸಾವಾಗಿದೆ ಅವ್ರದ್ದೆಲ್ಲ. ಸೊ ಅವರಲ್ಲಿ ಏನಾಗಿದೆ, ಒಳ್ಳೆ ಫುಡ್ ಹ್ಯಾಬಿಟ್ ಇರೋದಿಲ್ಲ, ಒಳ್ಳೆ ಹ್ಯಾಬಿಟ್ ಇರೋದಿಲ್ಲ ಅವ್ರ ಲೈಫಲ್ಲಿ. ಸೊ ಅದೇನಾಗುತ್ತೆ, ಅವ್ರಿಗಲ್ಲಿ ಇಮ್ಯುನಿಟಿ ಹೆಚ್ಚಾಗಿರೋದಿಲ್ಲ.
ಸೊ ಅದಕ್ಕೋಸ್ಕರ ಅವರ ಪ್ರಾಣವನ್ನೇ ಅವರು ಕಳ್ಕೊಳ್ಳೋ ಸ್ಥಿತಿ ಬರುತ್ತೆ. ನಾವು ಅದಕ್ಕೋಸ್ಕರ ನ್ಯೂಟ್ರಿಯೆಂಟ್ಸ್ ಫುಡ್ಡನ್ನು ತೊಗೊಳ್ಳಿ. ಡೈಲಿ ಎಕ್ಸಸೈಸ್ ಮಾಡೋದು ಇಟ್ ವೆರಿ ಹೆಲ್ಪ್ ಫಾರ್ ಯು. ಇದಿಷ್ಟು ನಿಮಗೆ 13th ಚಾಪ್ಟರ್. ಇಷ್ಟು ಸಾಕು. ಆ್ಯಕ್ಚುಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಿಲ್ಲ, ಜಸ್ಟ್ ವೈರಸ್ಗಳ ಬಗ್ಗೆ ಹಾಗೆ ಬ್ಯಾಕ್ಟೀರಿಯಾ ನೇಮ್ಗಳ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರಿ. ಆನಂತರ ಅವುಗಳ ಹೆಚ್ಚು ನೆನಪಿರಲ್ಲ, ಬಯಾಲಜಿ ಟರ್ಮ್ಸ್ಗಳು ಆ್ಯಕ್ಚುಲಿ ಹೆಚ್ಚು ನೆನಪಿರೋದಿಲ್ಲ. ನಾವು ಡೈಲಿ ಅದನ್ನು ನೋಡ್ತಾ 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 ತಿಳ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಅಥವಾ ಓರಲ್ಲಾಗಿ ಅದನ್ನು ಹೇಳ್ತಾ ಇರಬೇಕು ಡೈಲಿ, ಬೇರೆಯವ್ರಿಗೆ ಹೇಳೋದಾಗಿರ್ಬೋದು. ಈ ಥರ ಮಾಡೋ ಮೂಲಕ ನಾವು ನೆನ್ಪಿಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಇಷ್ಟು ಗೊತ್ತಿರಲಿ. ನಿಮಗೆಲ್ಲರಿಗೂ ಈಗ ಗೊತ್ತಿರೋ ಹಾಗೆ ನಮ್ಮ ತಂಡ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ಸ್ 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗಳಿಗೆ ನೀವು ಜಾಯಿನ್ ಆಪ್ಷನ್ ಮೂಲಕ ಸಹಾಯ ಮಾಡಬಹುದು. ಶಿಶು 29 ರೂಪೀಸ್, ಕಿಶೋರ್ 59 ರೂಪೀಸ್, ತರುಣ್ 159 ರೂಪೀಸ್. ಅದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲ ಸೂಚಿಸಬಹುದು. ಹೆಚ್ಚು ಬಂದ ಹಣವನ್ನು ಐಡಿಯಾಸ್ ಫೋರಂ ವತಿಯಿಂದ ಚಾರಿಟಬಲ್ ಟ್ರಸ್ಟ್ ಮೂಲಕ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೇಗ ನೋಟಿಫೈ ಆಗಿ.